ಆತ್ಮೀಯ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಒಂದಿಷ್ಟು ದಿನ ಕ್ಲಾಸ್ ಅನ್ನ ಮಾಡಿಲ್ಲ. ಮತ್ತೆ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರ, ನಿಮ್ಮ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಂತೇಳಿ ನಿಮ್ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ನೋಡ್ರಿ, ಜಾಸ್ತಿ ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಯಾಕಂತಾರೆ ಆಲ್ರೆಡಿ ಬಹಳಷ್ಟು ದಿನ ಕ್ಲಾಸ್ ಮಾಡಿಲ್ಲ, ನಿಮ್ಗೂ ರೊಚ್ಚಿಗೆದ್ದೀರಿ ಅಂತ ಅನ್ಕೊಂತೀನಿ ನಾನು. ಯಾಕಂದ್ರೆ ನೋಡ್ರಿ, ಈಗ ಮೊದಲ ಟೈಮ್ ಇಲ್ಲ, ಜಸ್ಟ್ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟ್ ಏನ್ ಮಾಡೋಣ ಅಂತಾರ, ಯಾವ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗ ಈ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಂತಂದ್ರ, ಮ್ಯಾಥ್ಸ್ ಒಳಗೆ ಎಷ್ಟು ಪ್ರಶ್ನೆ ಇರ್ತಾವ ಅಂತಾರ 15 ಪ್ರಶ್ನೆ ಇರ್ತಾವ. ಇನ್ ಮತ್ತೆ ರೀಸನಿಂಗ್ ಒಳಗೆ ಎಷ್ಟು ಪ್ರಶ್ನೆ ಇರ್ತಾವ ಅಂತಾರ 5 ಪ್ರಶ್ನೆ ಇರ್ತಾವ. ನೀವು ಇಲ್ಲಿ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ಈ 20 ಪ್ರಶ್ನೆಗಳಿಗೆ ಏನ್ ಮಾಡ್ಬೋದು ಅಂತಾರ, 20 ಸರಿ ಮಾಡ್ಬೋದು. ಅಂದ್ರ 20 ಕ್ವಶನ್ ಇರ್ತಾವ. ಮತ್ತೆ ಎಷ್ಟು ಮಾರ್ಕ್ಸ್ ಇರ್ತಾವ ಅಂದ್ರೆ 40 ಅಂಕಗಳು ಬರ್ತಾವ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತಾರ 40 ಅಂಕಗಳು ಬರ್ತಾವ. ಇಲ್ಲಿ ನೀವು 40 ಅಂಕಗಳನ್ನ ತಗೋ ಪ್ರಯತ್ನವನ್ನ ಇಲ್ಲಿ ನೀವು ಏನ್ ಮಾಡ್ಬೋದು. ಆದ್ರೆ ಏನಿರ್ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಇರ್ಬೇಕು. ಬಹಳ ಈಸಿ ಇರ್ತದೆ ಎಕ್ಸಾಮ್, ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಷ್ಟೇ ರೀ. ಓಕೆ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನದ ಅಂತಂದ್ರ ನೋಡ್ರಿ, ಎ ಕ್ಯಾನ್ ಡೂ ಅ ವರ್ಕ್ ಇನ್ 10 days, ಬಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 20 days. So in how many days can both together do the same work? ಅಂದ್ರ ಎ ಅಂತಕ್ಕಂಥ ವ್ಯಕ್ತಿ ಎಷ್ಟಂದ ಕೆಲಸ ಮುಗಿಸತಾನ ಅಂದ್ರ 10 ಕೆಲಸ ಮುಗಿಸತಾನ. ಅದ ಕೆಲಸ ಏನಾರ ನೀ ಬಿ ಮಾಡೋ ಅಂದ್ರ ಅವ ಎಷ್ಟಂದಾಗ ಮಾಡ್ತಾನ ಅಂತಾರ, ಬಿ 20 ದಿನದಾಗ ಮಾಡ್ತಾನ್ರಿ. ಎಷ್ಟಂದಾಗ ಮಾಡ್ತಾನ, 20 ದಿನದಾಗ. ಬಟ್ ಅವ್ರು ಕೇಳತ್ತಾರ, ಎ ಮತ್ತು ಬಿ ಇವ್ರು ಇಬ್ರು ಕೂಡಿ ಎಷ್ಟಂದ ಕೆಲಸ ಮಾಡ್ತಾರ ಅನ್ನೋದು ಅವ್ರ ಪ್ರಶ್ನೆ. ಓಕೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಾರೆ ಇಲ್ಲಿ, ಜಸ್ಟ್ ಅವ್ರು ಇಬ್ರು ಕೂಡಿ ನೋಡ್ರಿ, ಇಬ್ರು ಕೂಡಿ ಕೇಳತ್ತಾರ, ಎ 10 ದಿನದಾಗ ಮಾಡ್ತಾನ, ಬಿ 20 ದಿನದಾಗ ಮಾಡ್ತಾನ. ಬಟ್ ಅಲ್ಲಿ ಕೆಲಸ ಎಷ್ಟು ಮಾಡತ್ತಾರ, ಎಷ್ಟು ಯೂನಿಟ್ ಕೆಲಸ ಐತಿ ಅನ್ನೋದ ನಾವು ಕಂಡು ಹಿಡ್ಕೋಬೇಕು ಅಂತಾರೆ. ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ LCM ಅನ್ನ ತೆಗಿಬೇಕಾಗ್ತೈತಿ. ಈ ಎರಡೂ ಸಂಖ್ಯೆದ LCM ತೆಗಿಬೇಕು. ಹಾಗಾದ್ರೆ ಈ ಎರಡು ಸಂಖ್ಯೆದ LCM ನೀವು ಹೆಂಗ್ ತೆಗಿತೀರಿ, ಈ ತರ 10 ಮತ್ತು 20 ಈ ತರ ಹಿಂಗ್ ಕಡ್ತಾ ಹೊಡೆದು ಹಿಂಗ್ LCM ತೆಗಿತೀರಿ. ಬಟ್ ಹಿಂಗೆ ಇಲ್ಲಿ LCM ತೆಗಿಬಾರ್ದು. ಜಸ್ಟ್ ಏನ್ ಮಾಡ್ರಿ ಅಂತಾರ, ಈ ಎರಡೂ ಸಂಖ್ಯೆ ಒಳಗೆ ಏನು ಅಂತಾರ, ದೊಡ್ಡ ಸಂಖ್ಯೆ ಎಷ್ಟು, 20. ಈ ದೊಡ್ಡ ಸಂಖ್ಯೆ 20, ಈ ಕಡೆ ಇರ್ತಕ್ಕಂಥ ಸಂಖ್ಯೆ ಈ 10 ಮಗ್ಗಿ ಒಳಗೆ ಬರ್ತೈತ್ರಿ. 10 ಮಗ್ಗಿ ಒಳಗೆ 20 ಬರ್ತೈತಿ ಅಂತಾರೆ, ಇದ ಏನಾಗಿರ್ತೈತಿ ಅಂತಾರೆ, LCM ಆಗಿರ್ತೈತಿ. ಏನಾರ ಈಗ ಎಕ್ಸಾಂಪಲ್, ಈಗ 10 15 ಇರ್ತಿತ್ತು ಅಂತ ತಿಳ್ಕೊಳ್ರಿ. ಈ 15 10 ಮಗ್ಯಾಗ ಬರಂಗಿಲ್ಲ, ನೆಕ್ಸ್ಟ್ ಹೋಗ್ಬೇಕು. 15 2 30, ಈ 30 10 ಮಗ್ಯಾಗ ಬರ್ತಿದ್ದಾರೆ, ಇದು LCM ಆಗ್ತಿತ್ತು. ಅರ್ಥ ಆಗತೈತಲ್ಲ? ಓಕೆ, ಬಟ್ ಈ ತರದ LCM ಎಷ್ಟಾಗತ್ತೆ ಹೇಳ್ರಿ, ದೊಡ್ಡ ಸಂಖ್ಯೆ 20, ಈ 20 ಅನ್ನೋದು 10 ಮಗ್ಯಾಗ ಬರ್ತೈತೆ, ಅದ ಏನಾಗಿರ್ತೈತಿ, LCM. ಅಂದ್ರೆ ಇದ್ರ ಅರ್ಥ ಅಲ್ಲಿ 20 ಟೋಟಲ್ 20 ಯೂನಿಟ್ ಕೆಲಸ ಅದ. ಅಂದ್ರೆ ನೀವೇನ್ ತಿಳ್ಕೊಳ್ರಿ, ಈಗ 20 ಹಣ್ಣು ಅದಾವ ಅಂತ ತಿಳ್ಕೊಳ್ರಿ. ಈ 20 ಹಣ್ಣನ್ನ ಬಿ ತಿನ್ನು ಅಂದ್ರ ಅವ್ 20 ಹಣ್ಣ ತಿಂತಾನ್ರಿ. ಇದ 20 ಹಣ್ಣು ಹೇಗ್ ತಿನ್ನಂದ್ರ ಅವ್ 10 ದಿನದಾಗ ತಿಂತಾನ. 10 ದಿನದಾಗ ಇವ್ 20 ಹಣ್ಣು ತಿಂತಾನ, ಇವ್ 20 ದಿನದಾಗ 20 ಹಣ್ಣು ತಿಂತಾನ. ಹಾಗಾದ್ರ ಇಬ್ರು ಸೇರಿ ಈ 20 ಹಣ್ಣನ್ನ ಎಷ್ಟು ದಿನದಾಗ ತಿಂತಾರ ಅಂತ ನಾವು ಕಂಡು ಹಿಡಿಬೇಕು ಈಗ. ಓಕೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಾರ, ಇಲ್ಲಿ ಅವ್ರದ್ದು ಒಂದು ದಿನದ ಕೆಪಾಸಿಟಿ ಎಷ್ಟೈತಿ ಅಂತ ಕಂಡು ಹಿಡ್ಕೋಬೇಕು. ಒಂದು ದಿನದ ಕೆಪಾಸಿಟಿ ಎಷ್ಟೆಷ್ಟು ಐತಿ ಅಂತ ಕಂಡು ಹಿಡ್ಕೋಬೇಕು. ಅಂದ್ರೆ 20 ಅಂತ ತಿನ್ನಕ್ ನೀವು 10 ದಿನ ತಗೋತಾರ ಅಂದ್ರೆ ದಿನ ಎಷ್ಟು ಅಂತ ತಿಂತಾನ, ದಿನ 2 ಅಂತ ತಿಂತಾನ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ 10 ಎಷ್ಟರಲ್ಲಿ 20 ರೀ, 10 2ರಲ್ಲಿ 20, ಇನ್ 20 ಎಷ್ಟರಲ್ಲಿ 20, 20 1ರಲ್ಲಿ 20. ಹಂಗಾರೆ ಇವ್ ದಿನ ಬಿ 1 ಅಂತ ತಿಂತಾನ, ಎ ಏನ್ ಮಾಡ್ತಾನ, ದಿನ 2 ಅಂತ ತಿಂತಾನ. ಇಬ್ರು ಕೂಡಿದ್ರು ಅಂದ್ರೆ ದಿನ ಎಷ್ಟು ಅಂತ ತಿಂತಾರ ಹೇಳ್ರಿ ಇವ್ರು, ಇಬ್ರು ಕೂಡಿ ಅವ್ 2 ಹಣ್ಣ ಇವ್ 1 ಹಣ್ಣ ಇಬ್ರು ಕೂಡಿ ಒಂದ್ ದಿನಕ್ಕೆ 3 ಹಣ್ಣು ತಿಂತಾರ. ಒಂದ್ ದಿನಕ್ಕೆ 3 ಹಣ್ಣು ತಿಂದ್ರು ಅಂತಾರೆ. ಇನ್ನು 20 ಹಣ್ಣು ತಿನ್ನಕ್ ಇವ್ರಿಗೆ ಎಷ್ಟು ದಿನ ಬೇಕ್ರಿ, ಅರ್ಥ ಹೊಡಿಬೇಕಲ್ಲ. ನೋಡ್ರಿ, ಆಪ್ಷನ್ಸ್ ಹೆಂಗದಾವ, ಮಿಶ್ರ ಭಿನ್ನರಾಶಿ ಒಳಗೆ ಹೋದಾವ ಅಂತ ನಮ್ಮ ಆನ್ಸರ್ ಈಗ ಎಕ್ಸಾಕ್ಟ್ ಭಾಗ ಹೋಗ್ಲಿಲ್ಲ ಅಂದ್ರೆ ನಾವು ಮಿಶ್ರ ಭಿನ್ನರಾಶಿ ಒಳಗೆ ತೆಗಿಬೇಕು. ಹಂಗಾರೆ ಹೆಂಗ್ ತೆಗಿತೀರಿ, 3 1 3, 3 6 18, 3 6 18. ಇನ್ನ ಎಷ್ಟು ಶೇಷ ಉಳ್ದೈತ್ರಿ, ಇಲ್ಲಿ 2 ಶೇಷ ಉಳ್ದೈತಿ. ಅದೇ 2 ಏನ್ ಮಾಡ್ರಿ ಅಂತಾರ, ಮ್ಯಾಲ ಅಂಶದೊಳಗೆ ಬರೀರಿ, ಕೆಳಗೆ ಎಷ್ಟೆಲ್ಲ ಕಡ್ತಾ ಹೊಡಿತೀರಿ, 3 ಕಡ್ತಾ ಹೊಡಿತೀರಿ ಅಂತಾರ. 3 ಈ ತರ ಬರೀರಿ, 6 2/3 days ಅಂತೇಳಿ. ಆಪ್ಷನ್ ಯಾವ್ದು ಅಂತಾರ, ಆಪ್ಷನ್ 1 ಸರಿ ಆಗ್ತದೆ. ಸರ್, ಇದನ್ನ ಹಿಂಗ ಬಿಡಿಸ್ಬೇಕೇನ್ರಿ, ಇದನ್ನ ಬಿಡಿಸ್ಲಿಕ್ಕೆ ಇನ್ನೂ ಒಂದ್ ಮೆಥಡ್ ಐತಿ. ಬಟ್ ನೀವು ದೊಡ್ಡ ಕ್ವಶನ್, ಹೈ ಲೆವೆಲ್ ಕ್ವಶನ್ ಏನಾರ ನೆಕ್ಸ್ಟ್ ಲೆವೆಲ್ ಮತ್ತೆ ಏನಾರ ಮುಂದಿನ ಎಕ್ಸಾಮ್ ಪ್ರಿಪೇರ್ ಆಗತ್ತಿದ್ರಿ, ಇಲ್ಲ ದೊಡ್ಡ ಕ್ವಶನ್ ಬಿಡಿಸ್ಬೇಕಂತಾರ ಸ್ವಲ್ಪ ಏನಾಗ್ತೈತಿ ಅಂತಾರ, ಈ ಮೆಥಡ್ ಈಸಿ ಆಗ್ತೈತಿ. ಓಕೆ, ಇಲ್ಲ ಹೇಳ್ತೇನೆ ನೋಡ್ರಿ, ಏನ್ ಮಾಡ್ರಿ ಅಂತಾರ, ಈ ತರ ಇಬ್ರ ಇದ್ರು ಅಂತಾರನ, ಎಷ್ಟ್ ಜನ ಇರ್ಬೇಕು ಹೇಳ್ರಿ, ಇಬ್ರ ಇರ್ಬೇಕು. ಒಂದ್ಸಲ ಏನ್ ಮಾಡ್ರಿ ಅಂತಾರ, ಇವ್ ಎ 10 ದಿನದಾಗ ಮಾಡಿಸ್ತಾನ ಕೆಲ್ಸ, ಬಿ 20 ದಿನದಾಗ ಮಾಡ್ತಾನ ಅಂತಾರ. ಇವ್ರಿಬ್ರದು ಏನ್ ಮಾಡ್ರಿ ಅಂತಾರ, ಇಂಟು ಮಾಡ್ಕೊಳ್ರಿ. ಇನ್ನ ಇವ್ರಿಬ್ರು ಸೇರಿ
ಇವ್ರಿಬ್ರು ಸೇರಿ ಎಷ್ಟನಾಗ ಮಾಡ್ತಾರೋ ಅಂತ ಕೇಳತಾರೋ ಅದ್ರಲ್ಲಿ ಇಬ್ರು ಕೂಡಿ ಅದಕ್ಕೆ ಏನ್ ಮಾಡಿದ್ರೆ 10 ಮತ್ತು 20 ಎರಡು ಕೂಡಿಸ್ರಿ ಎಷ್ಟಾಗತ್ರಿ 30 ಆಗತ್ತೆ. ಈ ಕಡ್ತಾ ಹೊಡಿತೀನಿ ಈ ಜೀರೋ ಕ್ಯಾನ್ಸಲ್ 3 ಒಂದ್ರಲೆ 3 6ಲೆ 18 ಇನ್ನ ಎಷ್ಟು ಉಳಿತೈತ್ರಿ ಶೇಷ 2 ಉಳಿತೈತಿ. ಆ 2 ಮ್ಯಾಲ ಬರಿತೀನಿ ಕೆಳಗೆ ಎಷ್ಟಲ್ಲ ಕಡ್ತಾ ಹೊಡಿತೀವಿ 3ಲೆ ಕಡ್ತಾ ಹೊಡಿತೀವಿ ಈ 3 ಇಲ್ಲಿ ಬರಿತೀವಿ. ಇಷ್ಟ ಆನ್ಸರ್ ಇದೇ ಯಾವತ್ತು ಆಪ್ಷನ್ ಎ. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಇನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನೈತಿ ನೋಡ್ರಿ. 5 ಪುರುಷರು 10 ದಿನಗಳಲ್ಲಿ ಕೆಲಸವನ್ನು ಮಾಡಿದರೆ ಒಬ್ಬ ವ್ಯಕ್ತಿ ಎಷ್ಟು ದಿನಗಳಲ್ಲಿ ಮಾಡಬಹುದು? ನೋಡ್ರಿ 5 ಮಂದಿ ಎಷ್ಟು ಮಂದಿ 5 ಮಂದಿ ಯಾವ್ದೋ ಒಂದು ಕೆಲಸವನ್ನ ಎಷ್ಟು ದಿನದೊಳಗೆ ಮುಗಿಸ್ತಾರಂತ 10 ದಿನದೊಳಗ. ದೆನ್ ಇನ್ ಹೌ ಮೆನಿ ಡೇಸ್ ಕ್ಯಾನ್ ಒನ್ ಮ್ಯಾನ್ ಅಂದ್ರೆ ಒಬ್ಬ ಎಷ್ಟನ್ನ ಮುಗಿಸ್ತಾನ, ಒಬ್ಬ ಪುರುಷ ಎಷ್ಟನ್ನ ಕೆಲಸ ಮುಗಿಸ್ತಾನ, ಒಬ್ಬ ವ್ಯಕ್ತಿ ತಾಕತೈತಲ್ಲ. ಎಸ್ ಹಾಗಾದ್ರೆ ನೋಡ್ರಿ ಇವಾಗ 5 ಜನರು 10 ದಿನ ಮುಗಿಸತ್ತಾರ. ಇನ್ ಒಬ್ಬ ಎಷ್ಟನ್ನ ನೀವ್ ಏನಾರು ಹಿಂಗ್ ಮಾಡ್ತೀರಿ 5 ಜನರು 10 ದಿನ ಮುಗಿಸತ್ತಾರ ಇನ್ ಒಬ್ಬ ಎಷ್ಟನ್ನ ಮುಗಿಸ್ತಾನ ಅಂತ ಏನಾರು ಹಿಂಗ್ ಮಾಡಿದ್ರಿ ಅಂತ ಇದೇನಾಗ್ತೈತಿ ತಪ್ಪಾಗ್ತೈತಿ. ಓಕೆ ಯಾಕಂತಾನ ಇದನ್ನ ಯಾವ ಮೆಥಡ್ನಾಗ ಬಿಡಿಸ್ಬೇಕು ನೀವು? ಒಂದು PWD ಬಿಡಿಸ್ತೀನಿ ಅಂದ್ರೆ PWD ಬಿಡಿಸ್ರಿ, ಇಲ್ಲ ಅದಕ್ಕಿಂತನೂ ಈಸಿ ಮೆಥಡ್ ಇನ್ನೊಂದ್ ಐತಿ ಅದನ್ನು ಹೇಳ್ತೀನಿ. ಓಕೆ ಈಗ ಜನ ಏನಿರ್ತಾರಲ್ಲ ಇದು ಯಾವ್ದಂತಾರ ಜನ ಕೆಲಸ ದಿನ ಅಂದಂಗ. ಇಷ್ಟು ಜನ ಇಷ್ಟು ಕೆಲಸ ಇಷ್ಟನ್ನ ಮಾಡ್ತಾರ. ಹಾಗಾದ್ರೆ ಇಷ್ಟು ಜನ ಇಷ್ಟು ಕೆಲಸ ಎಷ್ಟನ್ನ ಮಾಡ್ತಾರ ಅಂತೇಳಿ ಪ್ರಶ್ನೆ ಕೇಳ್ತಿರ್ತಾರ. ಈಗ ಇಲ್ಲಿ 5 ಜನ ಅನ್ನತಾರ 10 ದಿನದ ಕೆಲಸ ಮುಗಿಸತ್ತಾರ. ಕೆಲಸ ಎಷ್ಟೈತಿ ಅಂತ ಗೊತ್ತಿಲ್ಲ, ಕೆಲಸ ಗೊತ್ತಿಲ್ಲ ಅಂದ್ರೆ ಏನಂತ ಬರೀರಿ 1 ಅಂತ ಬರೀರಿ. ಎಷ್ಟನ್ನ ಮುಗಿಸ್ತಾರ್ರಿ 10 ದಿನದ ಮುಗಿಸ್ತಾರ. ಇನ್ನು ಅದ ಕೆಲಸ ಯಾರು ಮಾಡ್ಬೇಕಾಗೈತಿ? ಒಬ್ಬ ವ್ಯಕ್ತಿ ಮಾಡ್ಬೇಕಾಗೈತಿ. ಇನ್ನು 5 ಜನ ಮಾಡತ್ತಿದ್ರು ಈಗ ಒಬ್ಬ ಮಾಡ್ಬೇಕಾಗೈತಿ. ಈ ಒಬ್ಬ ವ್ಯಕ್ತಿ ಅದ ಒಂದು ಕೆಲಸ ಎಷ್ಟದಿಂದ ಮುಗಿಸ್ತಾನ? ಇಲ್ಲಿ ಏನ್ ಮಾಡ್ರಿ ನಿಮ್ದು ಕ್ವಶನ್ ಮಾರ್ಕ್ ಇರ್ಲಿ. ಇಲ್ಲಿ ಏನ್ ಬೇಕಾದ್ ಕೇಳಿ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿರಿ. ಜನ ಕೇಳಿ ಕೆಲಸ ಕೇಳಿ ಪೀಪಲ್ ಕೇಳಿ. ಓಕೆ ಈಗ ಏನ್ ಮಾಡ್ರಿ ಅಂತಾರೆ ಇದನ್ನ ವಿ ಆಕಾರದಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ವಿ ಆಕಾರ ಅಂದ್ರೆ ಗೊತ್ತಾಗತ್ತಲ್ಲ ಈ ಆಕಾರದಾಗ. ಇನ್ ನೋಡ್ರಿ 5 ಇಂಟು 1 ಇಂಟು 10 5 ಇಂಟು 1 ಬರ್ದ್ರು ನಡೀತದ ಬಿಟ್ರು ನಡೀತದ ಡಿವೈಡೆಡ್ ಬೈ ಇನ್ನು 1 ಇಂಟು 1 ಇಂಟು ಕ್ವಶನ್ ಮಾರ್ಕ್ ಅಂತ ನೋಡ್ರಿ 1 5 ಇಂಟು 10 ಅಂತಾರೆ ಎಷ್ಟಾಗತ್ತೆ ಹೇಳ್ರಿ 50 ಡಿವೈಡೆಡ್ ಬೈ 1 ಅಂತಾರೆ ಆನ್ಸರ್ ಎಷ್ಟಾಗತ್ತ 50 ಡೇಸ್ ಅಂತೇಳಿ ಆಪ್ಷನ್ ಯಾವ್ದಾಗತ್ತ ಅಂದ್ರೆ ಆಪ್ಷನ್ ಡಿ ಆಗುತ್ತೆ. ಓಕೆ ಸರ್ ನಂಗೆ ಇದನ್ನ ಈ ತರ ಬಿಡಿಸಿದೆ ನಾನು. ಇದನ್ನ ಯಾಕೆ ಈ ಮೆಥಡ್ ಹೇಳಿದೆ ಅಂತಾರ ಇಲ್ಲಿ ಕೆಲಸ ಕೊಟ್ರು ನಿಮ್ಗೆ ಏನಾಗ್ತೈತಿ ಇದು ಈಸಿ ಆಗ್ತೈತಿ. ಬಟ್ ಇಲ್ಲಿ ಯಾವಾಗ ಕೆಲಸ ಒಂದು ಕೊಡ್ತಾರ ಕೆಲಸ ಒಂದು ಕೊಟ್ರು ಅಂತಾರ ನೀವೇನ್ ಮಾಡ್ರಿ ಅಂತಾರ ಫಾಸ್ಟ್ ಆಗಿ ಈ ತರ ಬಿಡ್ಸ್ರಿ. ನೋಡ್ರಿ ಏನ್ ಮಾಡ್ರಿ ಅಂತಾರ 5 ಜನ 10 ದಿನದ ಕೆಲಸ ಮುಗಿಸತ್ತಾರ ಹೌದಿಲ್ಲ, ಅದನ್ನ ಇಂಟು ಒಳಗೆ ಬರ್ಕೊಡ್ರಿ. 5 ಜನ 10 ದಿನದ ಕೆಲಸ ಮುಗಿಸತ್ತಾರ. ಇನ್ನು ಅದೇ ಕೆಲಸ ಒಬ್ಬ ವ್ಯಕ್ತಿ ಮಾಡ್ಬೇಕಾಗಿತ್ತಾರ ಅದೇ ಕೆಲಸ ಅಂದಿದ್ದಕ್ಕೆ ಏನ್ ಮಾಡ್ರಿ ಅಂತಾರೆ ಈಕ್ವಲ್ ಟು ಹಾಕ್ರಿ. ಓಕೆ ಇನ್ನು ಒಬ್ಬ ವ್ಯಕ್ತಿ ಇವ ಎಷ್ಟಿಂದ ಮುಗಿಸ್ತಾನ ನೋಡ್ರಿ ಇಲ್ಲಿ ಈಕ್ವಲ್ ಟು ಐತಾರ ನಾವು ಆ ಕಡೆ ಈ ಕಡೆ ಏನ್ ಮಾಡ್ತೀವಿ ಕಡ್ತಾ ಬಿಡ್ತೀವಿ. 1ರಿಂದ ನೋಡ್ರಿ 1 1 10 ಅಂತ 10 ಬರ್ತೈತಿ ಏನ್ ಚೇಂಜ್ ಆಗುದಿಲ್ಲ. ಅಲ್ಲಿ 5 ಇಂಟು 10 ಅಂತಾರೆ ಎಷ್ಟಾಗತ್ತೆ ಹೇಳ್ರಿ 50 ಅಂತೇಳಿ ಆನ್ಸರ್ ಆಗುತ್ತೆ. 50 ಡೇಸ್ ಆನ್ಸರ್ ಇಷ್ಟ್ರಾಗ ಹಾಕ್ಬಹುದು. ಇದು ಯಾವಾಗ ಇಲ್ಲಿ 1 ಅಂತ ಇರ್ಬೇಕು ಕೆಲಸ 1 ಇದ್ದಾಗ ಇದು ಈಸಿ ಆಗ್ತೈತಿ. ಇಲ್ಲಿ ಏನಾರ ಕೆಲಸ ಕೊಟ್ಟಿದ್ರು ಅಂತಾರೆ ಅವಾಗ ನಿಮ್ಗೆ ಏನಾಗ್ತೈತಿ ಮತ್ತೆ ಈ ಮೆಥಡ್ ಬೆಸ್ಟ್ ಆಗ್ತೈತಿ. ಓಕೆ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಅವ್ರ ಏನನ್ನತ್ತಾರ ನೋಡ್ರಿ ಕ್ವಶನ್ ಒಂದು ಪ್ರಾಫಿಟ್ ಅಂಡ್ ಲಾಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಐತಿ. an item is sold for rupees 960 960 ಅನ್ನಕ್ ಹೋಗ್ಬೇಡ್ರಿ ಮತ್ತೆ 960 if there is a profit of 20% then find the purchase price. ಅಂದ್ರ ಏನನ್ನತ್ತಾರ ಅಂತಾರ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 960 ರೂಪಾಯಿಗೆ ಮಾರಾಟ ಮಾಡೋದರಿಂದ 20% ಲಾಭ ಅನುಭವಿಸುತ್ತಾನೆ. ನೋಡ್ರಿ ಈಗ ನಾವು ಎಷ್ಟಕ್ ಮಾರಾತಾನ ಅದನ್ನ ಎಷ್ಟಕ್ ಮಾರಾತಾನ 20% ಮಾರಾತಾನ ಸಾರಿ 20% ಅಲ್ಲ 8% 8 ರೂಪಾಯಿಗೆ ಅಂತಾರ 960 ರೂಪಾಯಿಗೆ ಮಾರಾತಾನ. ಎಷ್ಟು ರೂಪಾಯಿ ಮಾರಾತಾನ ಹೇಳ್ರಿ 960 ರೂಪಾಯಿ ಮಾರಾತಾನ 960 ರೂಪಾಯಿ ಮಾರಾತಾನ. ಇಷ್ಟಕ್ ಮಾರೋದ್ರಿಂದ ಅವಾಗ ಆಲ್ರೆಡಿ ಏನಾಗತೈತಿ 20% ಪ್ರಾಫಿಟ್ ಆಗತೈತಿ. ಪ್ರಾಫಿಟ್ ಲಾಭ ಎಷ್ಟಾಗತೈತ್ರಿ ಪ್ರಾಫಿಟ್ 20% ಆಗತೈತಿ. ಕ್ಲಿಯರ್? ಹಾಗಾದ್ರ ಪರ್ಚೇಸ್ ಪ್ರೈಸ್ ಅಂತಾರ ಕೊಂಡ ಬೆಲೆ ಎಷ್ಟು ಅಥವಾ ಖರೀದಿ ಬೆಲೆ ಎಷ್ಟು, ತಗೊಂಡಿರ್ತಕ್ಕಂಥ ಬೆಲೆ ಎಷ್ಟು ಅಂತೇಳಿ ಅವ್ರ ಪ್ರಶ್ನೆ. ನೋಡ್ರಿ ವಿಚಾರ ಮಾಡ್ರಿ 960 ರೂಪಾಯಿ ಮಾರತಾನ. ಕೊಂಡ ಬೆಲೆ ಅಂದ್ರೆ 8% ಇರ್ತೈತಿ. ಕೊಂಡ ಬೆಲೆ ಅಂದ್ರ ಎಷ್ಟ್ ಇರ್ತೈತಿ ಅಂತಾರ 100% ಇರ್ತೈತಿ. ಬಟ್ ಅವ್ ಮಾರಿದ ಬೆಲೆ ಎಷ್ಟೈತಿ ಅಂದ್ರೆ 960 ಐತಿ ಅಂತಾರ. ಇಷ್ಟಕ್ ಮಾರೋದ್ರಿಂದ ಏನಾಗತೈತಿ ಅವನಿಗೆ ಇಷ್ಟಕ್ ಮಾರೋದ್ರಿಂದ 20% ಲಾಭ ಆಗತೈತಿ. ಅಂದ್ರ ಇದ್ರಾಗ ಕೊಂಡ ಬೆಲೆನೂ ಐತ್ರಿ
ಮಾರಾತನ ಅಂದ್ರ ತಗೊಂಡಿರ್ತಾನ, ಅದು ಕೊಂಡ ಬೆಲೆನೂ ಇರ್ತೈತಿ, ಮತ್ತೆ ಈ 20% ಲಾಭನೂ ಐತಿ. ನೋಡ್ರಿ ಇಷ್ಟಕ್ ಮಾರಾತನ ಲಾಭ ಆಗತೈತಿ. ಇದ್ರಾಗ ಕಾಸ್ಟ್ ಪ್ರೈಸು ಐತಿ ಮತ್ತ ಪ್ರಾಫಿಟು ಐತಿ. ಅರ್ಥ ಆಗತೈತಲ್ಲ. ಹಂಗಾರೆ ಇದ್ರೊಳಗೆ ನೀವು 960 ರೂಪಾಯಿದಾಗ ಏನೈತಿ ಹೇಳ್ರಿ, ಕಾಸ್ಟ್ ಪ್ರೈಸು ಐತಿ, ಪ್ರಾಫಿಟು ಐತಿ ಅಂದ್ಮೇಲೆ ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ಪರ್ಸೆಂಟ್ ರೀ? 100%. ಪ್ರಾಫಿಟ್ ಎಷ್ಟೈತಿ? 20%. ಹಂಗಾರೆ 100% ಮತ್ತೆ 20% ಎರಡೂ ಕೂಡಿಸಿದ್ರೆ ಎಷ್ಟು ಆಕೈತಿ ಹೇಳ್ರಿ? 120% ಆಗ್ತೈತಿ. ಹಂಗಾರೆ ಅವ್ರ ಎಷ್ಟು ಪರ್ಸೆಂಟೇಜ್ ಅಮೌಂಟಿಗೆ ಮಾರಾತಾರ ಅಂದ್ರೆ 120% ಅಮೌಂಟಿಗೆ ಏನ್ ಮಾಡತ್ತಾರ ಅಂದ್ರೆ ಮಾರಾತಾರ. ಈ 120% ಏನ್ ಅಮೌಂಟ್ ಐತ್ಲಾ, ಕಾಸ್ಟ್ ಪ್ರೈಸ್ 100%, 20% ಪ್ರಾಫಿಟ್, ಈ 120% ವ್ಯಾಲ್ಯೂನೇ ಎಷ್ಟು ಅಂತಾರ? 960 ರೂಪಾಯಿ. ಈಗ ನಂಗೆ ಏನ್ ಬೇಕಾಗೈತಿ? ಮಾರಾಟದ ಬೆಲೆ ಕೊಟ್ಟಿದಾರ ಅವ್ರು, ಈಗ ನಂಗೆ ಪರ್ಚೇಸಿಂಗ್ ಪ್ರೈಸ್ ಅಂತಾರ, ಕಾಸ್ಟ್ ಪ್ರೈಸ್ ಬೇಕಾಗೈತಿ. ಅದ್ ಎಷ್ಟಿರ್ತೈತಿ ನೋಡ್ರಿ? 100% ಇರ್ತೈತಿ. ಈ 100% ವ್ಯಾಲ್ಯೂ ಎಷ್ಟು? ಇದು ಕಂಡಿಡಬೇಕು. ನೋಡ್ರಿ ನಿಮಗೆ ಏನಾರ ಕನ್ಫ್ಯೂಸ್ ಆಯ್ತು ಅಂತಾರೆ ಜಸ್ಟ್ ಏನ್ ಮಾಡ್ರಿ, ಇದ ಇಂಟು ಆಗ್ತಾವ, ಇದ ಇಂಟು ಆಗ್ತಾವ. ಇಲ್ಲ ಇಲ್ಲೇ ನಾನು ಜಸ್ಟ್ ಬಿಡಿಸ್ತೀನಿ ಅಂದ್ರೆ ಬಿಡಿಸ್ಬೋದು. ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂತ ಏನ್ ಮಾಡ್ರಿ, ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಓಕೆ, ಹಾಗಾದ್ರೆ ನೋಡ್ರಿ 100 × 960 ಆಗ್ತದ. 100 × 960 ಡಿವೈಡೆಡ್ ಬೈ ಇನ್ನು 120 ಇಲ್ಲಿ ಐತಿ, ಇಲ್ಲಿ ಬರೀರಿ. ಈ ಕಡ್ತಾ ಹೊಡೆದ್ರೆ ನೋಡ್ರಿ, ಈ 0 ಕ್ಯಾನ್ಸಲ್, 12 ಒಂದ್ರಲೆ 12 ಎಂಟ್ರಲೆ 96, 100 × 8 ಅಂತಾರ 800 ಆಗತ್ತೆ. ಓಕೆ, ಇದು ಏನಂತಾರ? ಕಾಸ್ಟ್ ಪ್ರೈಸ್. ಇನ್ನ ಇಲ್ಲೇ ನೀವು ಕಡ್ತಾ ಹೊಡೆದ್ರ ನೋಡ್ರಿ, ಇವಾಗ ಇಲ್ಲೇ ಏನ್ ಮಾಡ್ತೀರಿ? ಇವಾಗ ಜಸ್ಟ್ ಇಲ್ಲೇ ಹೊಡ್ಯಾರಿದ್ರಿ ಅಂತಾರೆ. ಒಂದ್ಸಲ ಏನ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. 12 ಎಷ್ಟರಲ್ಲಿ 96 ರೀ? 12 ಎಂಟ್ರಲ್ಲ 96, ಇದೊಂದು 0 ಅಂತಾರೆ. ಒನ್ ಪಾರ್ಟ್ ವ್ಯಾಲ್ಯೂ 80 ಆಯ್ತು. ಇದ 80 × 10 ಅಂತಾರೆ ಎಷ್ಟಾಗ್ತೈತಿ ಹೇಳ್ರಿ? 80 × 10 ಅಂತಾರ 800 ಅಂತೇಳಿ ಆಗ್ತಿತ್ತು. ಇಲ್ಲೇ ಆನ್ಸರ್ ಸಿಕ್ಬಿಡ್ತಿತ್ತು. ಇಲ್ಲ ನಾನ್ ಬಿಡಿಸ್ಬೇಕಾದ್ರೆ ಇದನ್ನ ಬೇರೆ ತರ ಬರಿತೀನಿ, ಬಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ಇದನ್ನ ನಾನು ಜಸ್ಟ್ ಬರೀ ಹೆಂಗ್ ಬರಿತೀನಿ ಅಂತಾರ 960 ನಂಗೆ ಬೇಕಾಗಿದ್ದು ಕಾಸ್ಟ್ ಪ್ರೈಸ್ 100 ಅಂತ ನಾನು ಇಂತ ಬರಿತೀನಿ. ಈಗ ಏನ್ ಮಾಡ್ತೀನಿ, ಈ 0 ಕ್ಯಾನ್ಸಲ್, 12 ಎಂಟ್ರಲ್ಲ 96, 100 ಎಂಟ್ರಲ್ಲ 800 ಅಂತೇಳಿ ಬರಿತೀನಿ. ಇದು ನೀವು ಪ್ರಾಕ್ಟೀಸ್ ಮಾಡ್ರೆ ನಿಮಗೆ ಇದು ಬರುತ್ತೆ ಆಟೋಮೆಟಿಕ್. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಬರುತ್ತೆ ಆಟೋಮೆಟಿಕ್. ಈಗ ಬೇಡ. ಓಕೆ, ಈಗೇನ್ ಬೇಡ, ಇದು ಬೇಡ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ ಹಾಗಾದ್ರೆ. ಇದು ಅರ್ಥ ಆದ್ಲ ಕ್ವಶನ್? ಓಕೆ, ಈಗ ಈ ಪ್ರಶ್ನೆ ಏನೈತಿ ನೋಡ್ರಿ. ಏನ್ ಕ್ವಶನ್ ರೀ, ಅಬ್ಬಾಬಾಬ. ಇಂಥವು ಕೇಳ್ತಾರ ಅಂತೇಳಿ ನಂಬಕ್ ಆಗೋದಿಲ್ರಿ ಪ್ರಶ್ನೆ. ನಿಮ್ಮ ಅಗ್ನಿವೀರ್ನ್ಯಾಗ ನಾನು ತಗೊಂಡಿದ್ದು ಕ್ವಶನ್ ನಿಮ್ಮ ಪ್ರಿವಿಯಸ್ ಇಯರ್ ಕ್ವಶನ್, ಹಿಂದೆ ನಡೆದಿರತಕ್ಕಂಥ ಪ್ರಶ್ನೆಗಳು, ಈ ವರ್ಷ ಹೋದ ವರ್ಷ ಆಗಿರ್ಬೋದು ಒಟ್ಟ. ಓಕೆ ನೋಡ್ರಿ ಏನು ಪ್ರಶ್ನೆ ಐತಿ, ಸಿಂಪಲ್. ಫೈಂಡ್ ದ ಎವರೇಜ್ ಆಫ್ 11 11 11 11. ಈ 11 11 11 11 ನೋಡ್ರಿ. ಎವರೇಜ್ ಅಂದ್ರನ ನಾನು ನಿಮ್ಗೆ ಏನ್ ಮಾಡ್ರಿ ಅಂತ ಹೇಳಿನಿ, ಎವರೇಜ್ ಅಂದ್ರನ ಪ್ರತಿಯೊಂದ್ರದ್ದು ಅಂತಂದ, ಪ್ರತಿಯೊಂದಕ್ಕೂ ಮಾಡ್ಬೇಕು. ಪ್ರತಿಯೊಂದು ಎವರೇಜ್ ಅಂದ್ರನ ಏನ? ಪ್ರತಿಯೊಂದು ಅಂದ್ರ ಸರಾಸರಿ ಅಂದ್ರ ಪ್ರತಿಯೊಂದು ಸಂಖ್ಯೆ ಎಟ್ಟದಾವ ಅಂತ ಕಂಡಿಡ್ಬೇಕು. ಈಗ ನೋಡ್ರಿ, ಪ್ರತಿಯೊಂದು 11 ಅದಾವ ಅಂತಾರ, ಸರಾಸರಿನೂ ಏನಾಗಿರ್ತೈತಿ? 11 ಆಗಿರ್ತೈತಿ. ಇಲ್ಲ ಸರ್ ನಾವ್ ಹಿಂಗ್ ಮಾಡ್ತೀವ್ರಿ, ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಅಂದ್ರ ಮೊತ್ತ, ನಂಬರ್ ಅಂದ್ರ ಒಟ್ಟು ಸಂಖ್ಯೆ. ಅಂದ್ರೆ ಸಮ್ ಎಷ್ಟಾಗ್ತೈತ್ರಿ? ಈಗ 11 ಇದೆಲ್ಲ ಕೂಡಿಸ್ತೀವಿ, 11 11 11 ಎಲ್ಲಾ ಕೂಡ್ಸಿದ್ವಿ, 11 11 22 33 44 ಐತ್ರಿ. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ? 1 2 3 4 ಸಂಖ್ಯೆ ಅದಾವ. 4 ಕಡ್ತಾ ಹೊಡಿತೀನಿ, ಹೊಡೀರಿ. 4 1 4, 4 11 4 1 4, 4 1 4 ಅಂದ್ರೆ 11 ಅನ್ನೋದು ಏನಾಗ್ತೈತಿ? ಆನ್ಸರ್ ಆಗ್ತೈತಿ. ಆಪ್ಷನ್ ಯಾವ್ದಾಗತ್ರಿ? ಸಿ ಆಗತ್ತೆ. ಓಕೆ, ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನೈತಿ ಪ್ರಶ್ನೆ. ಒಂದು ಆಯತದ ಉದ್ದ 60 ಮೀಟರ್ ಮತ್ತು ವಿಸ್ತೀರ್ಣ 840 ಚದರ ಮೀಟರ್ ಆಗಿದ್ದರೆ ಅಗಲವನ್ನು ಕಂಡುಹಿಡಿಯಿರಿ. ನೋಡ್ರಿ, ಒಂದು ಆಯತ ಐತಿ. ಆಯತ ಅಂತ ಹೆಂಗಿರ್ತೈತಿ ಗೊತ್ತಿರ್ಬೇಕು ಫಸ್ಟ್. ಓಕೆ, ಒಂದು ರೆಕ್ಟಾಂಗಲ್. ಇದ್ರದ್ದು ಏನು ಕೊಟ್ಟಿದಾರ ಅಂದ್ರ 60 ಮೀಟರ್ ಅಂಡ್ ನೋಡ್ರಿ, ಲೆಂತ್ ಆಫ್ ರೆಕ್ಟಾಂಗಲ್, ಲೆಂತ್ ಅಂದ್ರೆ ಇದೆಷ್ಟೈತಿ ಅಂತಾರ 60 ಐತಿ. ಇನ್ನ ಇದ್ರದ ಏರಿಯಾ ಅಂದ್ರೆ ವಿಸ್ತೀರ್ಣ, ಇದ್ರೊಳಗೆ ಎಷ್ಟು ಜಾಗ ಐತಿ ಅನ್ನೋದು ವಿಸ್ತೀರ್ಣ 840 ಸ್ಕ್ವೇರ್ ಮೀಟರ್ ಅಂದ್ರ ಮೀಟರ್ ಸ್ಕ್ವೇರ್ ಅಂದಂಗ. ಓಕೆ, ದೆನ್ ಫೈಂಡ್ ಇಟ್ಸ್ ವಿಡ್ತ್ ಅಂದ್ರೆ ಈ ವಿಡ್ತ್ ಅಂದ್ರ ಈ ಬ್ರಿಡ್ತ್ ಅಂದ್ರ ಒಂದೇ, ವಿಡ್ತ್ ಅಂದ್ರ ಅಗಲ ಎಷ್ಟೈತಿ ಅಂತ ಕೇಳತ್ತಾರ. ಏನು ಇಲ್ರಿ, ಬಹಳ ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಗೆ ಯಾವಾಗ
ಫಾರ್ಮುಲಾ ಗೊತ್ತಿರ್ಬೇಕು. ಬಟ್ ಯಾವಾಗ ಈ ಇದ್ರದ್ದು ಏನಾರ ನಿಮ್ಗ ಪೆರಿಮೀಟರ್ ಕೇಳಿದ್ರು ಅಂತಾರ, ಅಂದ್ರ ಸುತ್ತಳತೆ, ಇದ್ರ ಸುತ್ತಳತೆ ಒಂದೊಂದ್ಸರಿ ಫಾರ್ಮುಲಾ ಕೇಳ್ತಿರ್ತಾರ, ಆ ಫಾರ್ಮುಲಾ ಸಲುವಾಗಿ ಹೇಳತ್ತೀನಿ ನಾನು. ಸುತ್ತಳತೆ ಕೇಳಿದ್ರು ಅಂತಾರ ಏನ್ ಮಾಡ್ಬೇಕು ಅಂತಾರ 2 × L+B ಅಂತೇಳಿ ಮಾಡ್ಬೇಕು. ಇದು ಸುತ್ತಳತೆ. ಓಕೆ, ಅದೇ ಏರಿಯಾ ಕೇಳಿದ್ರು ಅಂತಾರ, ಅಂದ್ರೆ ಯಾಕೆ ಇದನ್ನ ಬರಿತೀವಿ ಅಂತಾರ, ನಾವು ಸುತ್ತಳತೆ ಕಂಡು ಹಿಡಿಬೇಕಾದ್ರೆ ಫಾರ್ಮುಲಾ ಯೂಸ್ ಮಾಡಲ್ಲ. ಯಾಕಂತಾರ ಈ ಸೈಡ್ ಎರಡು ಕೂಡಿಸಿ ಡಬಲ್ ಮಾಡಿದ್ರೆ ಪೆರಿಮೀಟರ್ ಸಿಕ್ಬಿಡ್ತೈತಿ ನಮ್ಗ. ಬಟ್ ನಮಗ ಅದು ಈಗ ಜಸ್ಟ್ ಫಾರ್ಮುಲಾ ಕೇಳ್ತಾರ ಅನ್ನೋ ಕಾರಣಕ್ಕೆ ನಿಮ್ಗೆ ಫಾರ್ಮುಲಾ ಹೇಳತ್ತೀನಿ ಇದು. ಓಕೆ, ಏರಿಯಾ ಕಂಡು ಹಿಡಿಬೇಕು ಅಂತಾರ ಈ ಸೈಡ್ ಎರಡು ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಅಂದ್ರ ಲೆಂತ್ ಮತ್ತು ಬ್ರೆಡ್ತ್ ಎರಡು ಏನ್ ಮಾಡ್ಬೇಕಂದ್ರೆ ಇಂಟು ಮಾಡ್ಬೇಕು. ಓಕೆ, ಈಗ ನೀವು ಏನ್ ಕೇಳತ್ತಾರ ಅವರು, ಏರಿಯಾ ಕೊಟ್ಟಿದಾರ, ಲೆಂತ್ ಕೊಟ್ಟಿದಾರ, ಬ್ರೆಡ್ತ್ ಕೇಳತ್ತಾರ. ಹಂಗಾರೆ ಈ ಏರಿಯಾ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್ತ್ ಮಾಡ್ತೀವಿ. ಈ ಲೆಂತ್ ಮತ್ತು ಬ್ರೆಡ್ತ್ ಎರಡು ಇಂಟು ಮಾಡಿದ್ವಿ ವ್ಯಾಲ್ಯೂನ 841 ಕೊಟ್ಟಾರ ನೋಡ್ರಿ. ಲೆಂತ್ ಮತ್ತು ಬ್ರೆಡ್ತ್ ಇವ್ ಎರಡು ಇಂಟು ಮಾಡಿದಾಗ ಅವ್ರ ವ್ಯಾಲ್ಯೂ ಎಷ್ಟು ಬರತೈತಿ, 840 ಬರತೈತಿ. ಹ್ಞೂ ಅಂತೀರಿ. ಹಂಗಾರೆ ಈಗ ಲೆಂತ್ ಎಷ್ಟೈತಿ, 60 ಐತಿ. ಇಲ್ಲಿ ಬ್ರೆಡ್ತ್ ಎಷ್ಟೈತಿ ಅಂತ ಗೊತ್ತಿಲ್ಲ, ಜಸ್ಟ್ ನಾನು ಬ್ರೆಡ್ತ್ ಜಾಗದಾಗ ಬಿ ಅಂತೇಳಿ ಹಂಗ ಬರ್ದೇನಿ. ಈಗ ನಂಗೆ ಬಿ ಬೇಕಾಗೈತಿ, ನಿಮ್ಗೆ ಗೊತ್ತಿರ್ಬೇಕು ಒಂದು ಪ್ರೊಸೀಜರ್. ಇಲ್ಲಿ ಯಾವಾಗ ಈಕ್ವಲ್ ಟು ಇರ್ತೈತಿ, ಈ ಕಡೆ ಪ್ಲಸ್ ಇದ್ರೆ ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಈ ಕಡೆ ಮೈನಸ್ ಇದ್ರೆ ಈ ಕಡೆ ಬಂದು ಪ್ಲಸ್ ಆಗುತ್ತೆ, ಈ ಕಡೆ ಇಂಟು ಇದ್ರೆ ಈ ಕಡೆ ಬಂದು ಡಿವೈಡ್ ಆಗುತ್ತೆ, ಈ ಕಡೆ ಡಿವೈಡ್ ಇದ್ರೆ ಈ ಕಡೆ ಬಂದು ಇಂಟು ಆಗುತ್ತೆ. ಅರ್ಥ ಆಗತೈತಲ್ಲ, ಈ ಕಡೆ ಪ್ಲಸ್ ಇದ್ರೆ ಈ ಕಡೆ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇದ್ರೆ ಈ ಕಡೆ ಬಂದು ಪ್ಲಸ್ ಆಗುತ್ತೆ, ಇಂಟು ಇದ್ರೆ ಈ ಕಡೆ ಬಂದು ಡಿವೈಡ್ ಆಗುತ್ತೆ, ಡಿವೈಡ್ ಇದ್ರೆ ಈ ಕಡೆ ಬಂದು ಇಂಟು ಆಗುತ್ತೆ. ಅದು ಗೊತ್ತಿರ್ಬೇಕು. ಹಂಗಾರೆ ಇವೆರಡು ಇಂಟು ಒಳಗದಾವ, ಹಂಗಾರೆ 60 ಇಂಟು ಒಳಗೈತಾರೆ, ಈ ಕಡೆ ಬಂದ್ರೆ ಏನಾಗ್ತೈತಿ, ಡಿವೈಡ್ ಆಗ್ತೈತಿ. ಹಂಗಾರೆ ಬ್ರೆಡ್ತ್ ಈಕ್ವಲ್ ಟು 840 ಡಿವೈಡೆಡ್ ಬೈ 60. ಈ ಜೀರೋ ಕ್ಯಾನ್ಸಲ್, 6 ಒಂದರ್ಲೆ 6, 2 ಉಳಿತು 24 ಆಯ್ತು, 6 4 24. ಹಂಗಾರೆ ಬ್ರೆಡ್ತ್ ಎಷ್ಟು ಇರ್ತೈತಿ ಅಂತಾರ 14 ಇರ್ತೈತಿ. ಇದ ನಮ್ಮ ಆನ್ಸರ್ ಯಾವ್ದು ಅಂತಾರ ಆಪ್ಷನ್ ಬಿ. ಓಕೆ, ಇದು ಬ್ಯಾಡ್ ಅಂದ್ರಿ ಅಂತಾರ ಜಸ್ಟ್ ಏನ್ ಮಾಡ್ರಿ, ನಿಮಗ ಏರಿಯಾ ಕೊಟ್ಟು ಲೆಂತ್ ಕೊಟ್ಟು ಬ್ರೆಡ್ ತರ ಕೇಳಿ, ಇಲ್ಲ ಬ್ರೆಡ್ತ್ ಕೊಟ್ಟು ಲೆಂತ್ ತರ ಕೇಳಿ, ಇದು ಕೊಟ್ಟು ಇದರ ಕೇಳಿ, ಇದು ಕೊಟ್ಟು ಇದರ ಕೇಳಿ, ಬಟ್ ಏನ್ ಕೊಟ್ಟಿರ್ಬೇಕು, ಏರಿಯಾ ಕೊಟ್ಟಿರ್ಬೇಕು. ಜಸ್ಟ್ ಇದರಿಂದ ಏನ್ ಮಾಡ್ರಿ ಅಂತಾರ 840 60 ಕಡ್ತಾ ಹೊಡೀರಿ. ಡೈರೆಕ್ಟ್ ನಮ್ಗ ಬ್ರೆಡ್ ಆರ್ ಲೆಂತ್ ಯಾವ್ದು ಕೊಟ್ಟಿರ್ತಾರ ಅದು ಸಿಗ್ತೈತಿ. ಒಂದು ಕೊಟ್ಟಿರ್ತಾರ, ಇನ್ನೊಂದು ಸಿಗ್ತೈತಿ. ಒಂದು ಕೊಡ್ಬೇಕು, ಒಂದು ಕೊಡಬಾರ್ದು, ಬಟ್ ಏನ್ ಕೊಟ್ಟಿರ್ಬೇಕು, ಏರಿಯಾ. ಈಗ ನೋಡ್ರಿ 6 ಒಂದರ್ಲೆ 6, ಸಾರಿ ಈ ಜೀರೋ ಕ್ಯಾನ್ಸಲ್, 6 ಒಂದರ್ಲೆ 6, 14 ಎಷ್ಟು ಅಂತಾರೆ 84. ಓಕೆ, ಇಟ್ಟ ಹೇಳ್ಬೋದು ಆನ್ಸರ್. ಅರ್ಥ ಆಗೈತಿ ಅಂತ. ಇದು ಫಾರ್ಮುಲಾ ಮೆಥಡ್. ಓಕೆ, ಬಟ್ ಅದು ನೆನಪಿಟ್ಕೋಬೇಕು ಯಾವಾಗಂತೆ. ಕ್ಲಿಯರ್ ಆಗೈತೆ ಅಂತ ಅನ್ಕೊಂತೀನಿ. ಓಕೆನಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಏನು ಪ್ರಶ್ನೆ ನೋಡ್ರಿ, ಚಿಕ್ಕದಾದ 3 ಅಂಕೆ ಸಂಖ್ಯೆ ಯಾವುದು? ವಾಟ್ ಈಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್? ನೋಡ್ರಿ, ಇದ್ರಾಗ 3 ಅಂಕೆ ಚಿಕ್ಕ ಸಂಖ್ಯೆ. ನೋಡ್ರಿ, ಎಲ್ಲಾನು 3 ಅಂಕೆ ಏನದಾವ, 104 ಐತಿ, 103 ಐತಿ, 101 ಐತಿ, 100 ಐತಿ ಅಂದ್ರೆ ಇದ್ರಾಗ ಸಣ್ಣ ಯಾವ್ದು? ಮೊದಲು 100 ಬರ್ತೈತಿ ಅಂದ್ರೆ ಅದು ಸಣ್ಣದಾಗಿರ್ತೈತಿ. ಆಪ್ಷನ್ ಯಾವ್ದು ಅಂತ ನೋಡಿ ಮುಂದೆ ಹೋಗೋಣ. ಇದ್ರದ್ದು ಏನೈತಿ ಪ್ರಶ್ನೆ, ವಾಟ್ ಈಸ್ ದ 10% ಆಫ್ 250 kg? ಅಂದ್ರ ಈ 250 kg ಏನೈತಲ್ಲ ಇದ್ರದ 10% ಅನ್ನತ್ತಾರ. ನಾವು ಹೇಳಿದ್ ನಿಮ್ಗ ನೀವೆಲ್ಲ ಹೆಂಗ್ ತೆಗಿತೀರಿ, 10% ತೆಗಿರಿ ಅಂತಂದ್ ಕೂಡ್ಲೆ 250ಕ್ಕ ಏನ್ ಮಾಡನತ್ತಾರ, 10% ತೆಗಿಯನತ್ತಾರ. ಏನ್ ಮಾಡ್ತೀರಿ ಅಂದ್ರೆ 10% ಅಂದ್ರ 10 ಡಿವೈಡೆಡ್ ಬೈ 100. ಈ ಜೀರೋ ಕ್ಯಾನ್ಸಲ್ ಮಾಡ್ತೀರಿ. 10% ಅಂದ್ರೆ ಡಿವೈಡ್ 100 ಮಾಡ್ಬೇಕು. ಈ ಜೀರೋ ಕ್ಯಾನ್ಸಲ್ ಮಾಡ್ತೀರಿ, ಈ ಜೀರೋ ಕ್ಯಾನ್ಸಲ್ ಮಾಡ್ತೀರಿ. ಆನ್ಸರ್ ಎಷ್ಟು ಬರ್ತೈತಿ, 25 ಅಂತೇಳಿ ಬರ್ತೈತಿ. ಬಟ್ ಏನ್ ಮಾಡ್ರಿ ಅಂತಾರ, 250ಕ್ಕೆ 10% ಕೇಳತ್ತಾರ ಹೌದಿಲ್ಲ ಅವರು. 10% ಅಂದ್ರೆ ಏನ್ ಮಾಡ್ಬೇಕು, ಒಂದು ಜೀರೋ ತೆಗಿಬೇಕು, ಆನ್ಸರ್ ಅನ್ನ ಹಾಕ್ಬೇಕು. ಓಕೆ, 10% ಒಂದು ಜೀರೋ ತೆಗೆದ್ರಿ ಅಂದ್ರೆ ಇನ್ 20% ಆಟೋಮೆಟಿಕ್ 50 ಆಗತ್ತ, 30% 75 ಆಗತ್ತ. ಮುಂದೆ ನೆಕ್ಸ್ಟ್ ನಾವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ಎಸ್. ಈ ಪ್ರಶ್ನೆ ಏನೈತಿ ನೋಡ್ರಿ, ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಮತ್ತು ಒಂದನ್ನು ಸೇರಿಸಿದರೆ 10 ಸಿಗುತ್ತದೆ. ಸಂಖ್ಯೆಯನ್ನು ಕಂಡು ಹಿಡಿಯುವುದೇ ಅಂದ್ರೆ ಕಂಡು ಹಿಡಿಯಿರಿ ಅಂತ ಅನ್ನೋದು ಒಂದು ಸ್ವಲ್ಪ ಏನೋ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ದೊಡ್ಡ ಮನಸ್ಸು ಮಾಡಿ ಒಟ್ಟಾಗ ಹಾಕೋರಿ. ಓಕೆ, ಇಫ್ ಯು ಮಲ್ಟಿಪ್ಲೈ ಅ ನಂಬರ್ 3 times and add 1 you get 10. ಅಂದ್ರೆ ಯಾವ್ದೋ ಒಂದು ಸಂಖ್ಯೆ ಐತಿ, ಇದಕ್ಕೆ ಏನ್ ಮಾಡತ್ತಾರ ಅಂದ್ರೆ ಇಂಟು 3 ಮಾಡಿ ಪ್ಲಸ್ 1 ಮಾಡತ್ತಾರ. ಅವಾಗ ಎಷ್ಟು ಬರತೈತಿ ಅಂತಾರ, 10 ಬರತೈತಿ. ಯಾವ್ದೋ ಒಂದು ಸಂಖ್ಯೆ ಐತಿ, ಅದಕ್ಕೆ ಏನ್ ಮಾಡತ್ತಾರ, ಇಂಟು 3 ಮಾಡತ್ತಾರ. ಇಂಟು 3 ಮಾಡಿ ಏನ್ ಮಾಡತ್ತಾರ ಅಂತಾರ, ಇಂಟು 3 ಮಾಡಿ ಏನ್ ಮಾಡತ್ತಾರ ಅಂದ್ರ ಪ್ಲಸ್ 1 ಮಾಡತ್ತಾರ. ಆಮೇಲೆ 10 ಬರತೈತಿ. ಹಂಗಾರೆ ಈಗ ಏನ್ ಮಾಡ್ಬೇಕು ನಾವು, ಜಸ್ಟ್ ಆಪ್ಷನ್ ನೋಡ್ರಿ ಏನೈತಿ,
ಇದಕ್ಕೆ ಇಂಟು 3 ಮಾಡೋಣ, ಆಪ್ಷನ್ ಎ ಇತ್ತು ಅಂತಾರ. ಈಗ 4ಕ್ಕೆ ಏನ್ ಮಾಡೋಣ ಅಂದ್ರೆ ಇಂಟು 3 ಮಾಡೋಣ, ಎಷ್ಟಾಯ್ತ್ರಿ 12 ಆಯ್ತು. ನೋಡ್ರಿ 10 ಆಗ್ಬೇಕನ್ನತ್ತಾರ ಅವ್ರು. ಇಂಟು ಮಾಡಿದಾಗ 12 ಆಯ್ತು, ಇನ್ ಪ್ಲಸ್ 1 ಮಾಡಿದ್ರೆ ಇದು ಎಷ್ಟಾಗ್ತೈತಿ 13 ಆಗ್ತೈತಿ. ಬಟ್ ಇಲ್ಲಿ ಎಷ್ಟು ಬರ್ಬೇಕಾಗಿತ್ತು ನಮಗ 10 ಬರ್ಬೇಕಾಗಿತ್ತು ಅಂದ್ರೆ ನಾವು ತಗೊಂಡಿರ್ತಕ್ಕಂಥ ಆಪ್ಷನ್ ಏನಾಯ್ತು ರಾಂಗ್ ಆಯ್ತು. ಇದು 2 ತಗೊಳ್ರಿ, 2ನ್ನ 3 ಪಟ್ ಮಾಡಿದ್ರಿ ಅಂತಾರೆ, 2 ಇಂಟು 3 ಎಷ್ಟಾತ್ರಿ 6 ಆಯ್ತು. ಇನ್ ಪ್ಲಸ್ 1 ಮಾಡೋಣ ಅಂತಾರಲ್ಲ, ಇದನ್ನೊಂದು ಪ್ಲಸ್ 1 ಮಾಡ್ರಿ ಎಷ್ಟಾಯ್ತು 7 ಆಯ್ತು. ಬಟ್ ಎಷ್ಟು ಬರ್ಬೇಕಾಗಿತ್ತು 10 ಬರ್ಬೇಕಾಗಿತ್ತು, ಬರ್ಲಿಲ್ಲ. ಹಂಗಾರ ಇದು ಕೂಡ ತಪ್ಪು. ಇನ್ನು ಇಲ್ಲಿ ಬರ್ರಿ 3ನೇ ಆಪ್ಷನ್, ಇದೇನಾದ್ರು ಸರಿ ಇತ್ತು ಅಂತಾರ 3 ಇಂಟು 3. ಯಾಕಂದ್ರೆ 3 ಪಟ್ ಮಾಡೋಣ ಅಂತಾರಲ್ಲ, ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಅಂದ್ರೆ 3 ಸಲ ಗುಣಿಸ್ಬೇಕು. 9 ಆಯ್ತು. ಪ್ಲಸ್ 8 ಕೂಡ್ಸನತಾರು 1 ಕೂಡ್ಸನತಾರು ಕೂಡ್ಸ್ರಿ ಎಷ್ಟಾಯ್ತು 10 ಆಯ್ತು. 8 ಬರ್ಬೇಕಾಗಿತ್ತು 10 ಬರ್ಬೇಕಾಗಿತ್ತು. ನಾವು ತಗೊಂಡಿರ್ತಕ್ಕಂಥ ಆಪ್ಷನ್ ಏನೈತಿ ಸರಿ. ಓಕೆ, ಎಸ್. ಮುಂದಿನ ಪ್ರಶ್ನೆ ಏನದ 45, 50, 90ರ HCF ಅನ್ನು ಅಂದ್ರ ಮ ಸ ಅ ಕಂಡಿಡಿರಿ ಅಂತ ಅನ್ನತ್ತ. ನೋಡ್ರಿ ಈಗ ಒಂದೊಂದ್ ಸಾರಿ ಇಲ್ಲಿ HCF ಅನ್ನೋದಿಲ್ಲ, ಒಂದೊಂದ್ ಸಾರಿ GCD ಅಂತೇಳಿ ಕೊಡ್ತಾರೆ. ಅಂದ್ರೆ GCD ಅಂದ್ರೆ ಏನು, HCF ಅಂತಾರ ಗೊತ್ತಿರ್ಬೇಕು ಮೊದಲ. HCF ಅಂತಾರ ಏನ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೌದಾ? ಅದ ಇಲ್ಲಿ GCD ಅಂದ್ರ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಫ್ಯಾಕ್ಟರ್ ಅಂದ್ರೂ ಒಂದೇ, ಡಿವೈಸರ್ ಅಂದ್ರೂ ಒಂದೇ. ಫ್ಯಾಕ್ಟರ್ ಅಂತಾರ ಆ ಸಂಖ್ಯೆಗಳು ಯಾವ್ಯಾವ ಮಗ್ಗಿಗಳು ಭಾಗವತಾವ ಅಂತ ಹೇಳೋದು. ನಿಮ್ಗೆ ಒಂದೊಂದ್ಸರಿ ಕ್ವಶನ್ ಕೇಳ್ತಾರ, ಯಾರೈತಿ ಯಾರದ್ದು ಫ್ಯಾಕ್ಟರ್ಸ್ ಎಷ್ಟು ಅಂದ್ರ ಎಷ್ಟ್ ಅದಾವ ಅಂದ್ರ ಯಾವ್ಯಾವು ಎಷ್ಟು ಅಂತೆಲ್ಲ ಕೇಳ್ಬೋದು. 6 ಫ್ಯಾಕ್ಟರ್ಸ್ ಯಾವು 1, 2, 3, 6 ಅಂದ್ರ 6ನ್ನ ಡಿವೈಡ್ ಮಾಡ್ತಕ್ಕಂಥ ಸಂಖ್ಯೆಗಳ ಅವ ಫ್ಯಾಕ್ಟರ್ಸ್. ಎಷ್ಟ್ ಅದಾವ 6 ಫ್ಯಾಕ್ಟರ್ಸ್ 4 ಅದಾವ. ಅಂದ್ರೆ ಅವೇ ಯಾವ್ಯಾವ 1, 2, 3, 6 ಅಂತೇಳಿ ಇಂಥ ಪ್ರಶ್ನೆ ಕೇಳಿದಾರ ನಿಮ್ ಎಕ್ಸಾಮ್ನಾಗ, ನೆನಪಿರ್ಲಿ. ಓಕೆ, ಇಲ್ಲಿ ಎಷ್ಟ್ ಅದಾವ ಅಂತನು ಕೇಳ್ಬೋದು, ಮತ್ತ ಎಷ್ಟ್ ಅದಾವ ಅಂತನು ಕೇಳ್ಬೋದು, ಮತ್ತೇನು ಅಂತಂದ್ರ ಯಾವ್ಯಾವ ಅಂತನು ಕೇಳ್ಬೋದು. ಗೊತ್ತಾಗತ್ತೈತ್ಲ ಏನ್ ಹೇಳತ್ತೀನಿ ಅಂತೇಳಿ. ಜಸ್ಟ್ ಪ್ರಶ್ನೆಗಳು ಏನ್ ಮಾಡಕ್ ಬರ್ಬೇಕು ಅಂತ ಸಾಲ್ವ್ ಮಾಡಕ್ ಬರ್ಬೇಕು ಈ ತರ. ಈಗ ಬಟ್ ನಮಗೇನು ಕೇಳತ್ತಾರ, ಈ 3 ಸಂಖ್ಯೆದು HCF ಕೇಳತ್ತಾರ. ಅಂದ್ರೆ 40, 50, 90ರದ್ದು ಏನ್ ಬೇಕಾಗೈತ್ರಿ HCF ಅಂತಾರೆ. ಈ 3 ಸಂಖ್ಯೆಗಳನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ ಯಾವುದು? HCF ಕಂಡಿಡ್ಬೇಕಾದ್ರೆ ಮೊದಲ ಈ 3 ಸಂಖ್ಯೆ ಯಾವ ಮಗ್ಗಿಯೊಳ ಭಾಗವತಾವ? ನೋಡ್ರಿ ಇಲ್ಲ 0, 0, 0 ಐತಿ ಅಂತಾರ. ಯಾವ ಮಗ್ಗಿಯೊಳ ಭಾಗವತಾವ ಅಂತಾರ 10 ಮಗ್ಗಿಯೊಳ ಭಾಗವತಾವ. ಸ್ವಲ್ಪ ಇಲ್ಲಿ ಆಪ್ಷನ್ ಏನಾಗಿದಾವ ಅಂತಾರ ಸ್ವಲ್ಪ ಮಿಸ್ಟೇಕ್ ಆಗಿದಾವ ಅಂತ ಅನಿಸ್ತೈತಿ. ಓಕೆ, ಆಪ್ಷನ್ ಮಿಸ್ಟೇಕ್ ಆಗಿಲ್ಲ, ನಾ ಬರ್ಕೊಳ್ಳೋದ ಮಿಸ್ಟೇಕ್ ಮಾಡೇನಿ, ಹಿಂಗಾಗ್ತಾವ ನೋಡ್ರಿ. ಸ್ವಲ್ಪ ಏನಾರ ಹೆಚ್ಚಾಗಿತ್ತು ಅಂತಾರ ಈ ತರ ಆಗ್ತಾವ, ಹೌದಿಲ್ಲ? ನೋಡ್ರಿ ಕ್ವಶನ್ ತಪ್ಪ ಬರ್ಕೊಳ್ಳೋದು ಮತ್ತ ಆಪ್ಷನ್ ಮಿಸ್ಟೇಕ್ ಅದಾವ. ಕ್ವಶನ್ ಮಿಸ್ಟೇಕ್ ಐತಿ, ಮತ್ತಿಲ್ಲ ಔಟ್ ಆಫ್ ಸಿಲೆಬಸ್ ಐತಿ ಅಂತೇಳಿ ಮತ್ ಈ ಒಂದು ಇತ್ತಂದ್ರೆ ಈ ಒಂದು ಹಾಕಿ ಬರೋ ಮಂದಿ, ಹೌದಿಲ್ರಿ? ಇಲ್ಲಿ 40 ಇಲ್ಲ 45 ಐತಿ. 40 ಇದ್ದಿದ್ರೆ ಮತ್ತೆ ಬೇರೆ ಸಂಖ್ಯೆಗಳು ಭಾಗವತಿದ್ದು. ನೋಡ್ರಿ ಇಲ್ಲಿ 45, 50, 90 ಈ 3 ಸಂಖ್ಯೆ ಒಂದ ಮಗ್ಗಿಯೊಳಗೆ ಭಾಗವಬೇಕು. ಯಾವ ಮಗ್ಯಾಗ ಈ 3 ಸಂಖ್ಯೆ ಯಾವ ಮಗ್ಯಾಗ ಹೋಗ್ತಾವ್ರಿ? 5ರ ಮಗ್ಯಾಗ ಭಾಗವತಾವ. ಓಕೆ, 5 ಎಷ್ಟರಲ್ಲೇ 45, 5 9ರಲ್ಲೇ 45. 5 ಎಷ್ಟರಲ್ಲೇ 50 ರೀ? 5 10ರಲ್ಲೇ 50. 5 ಎಷ್ಟರಲ್ಲೇ 90 ಅಂದಾಗ 5 1ರಲ್ಲೇ 5. ಇನ್ನ ಎಷ್ಟು ಉಳಿತ್ರಿ? 4 ಉಳಿತು, 45. 5 8ರಲ್ಲೇ 40. ಈ 3 ಸಂಖ್ಯೆ ಏನಾರ ಒಂದ ಮಗ್ಗಿಯೊಳಗೆ ಭಾಗ ಹೋಗ್ತಾವ. 9, 10, 18 3 ಸಂಖ್ಯೆ ಒಂದ ಮಗ್ಗಿಯೊಳಗೆ ಹೋಗ್ಬೇಕು ಅಂದ್ರ ಮಾತ್ರ ಕಡತ ಹೊಡಿಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಕೈ ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ನಾವೇನ್ ಮಾಡತ್ತೀವಿ HCF ಕಂಡಿಡತ್ತೀವಿ. ಸರ 10 ಮತ್ತೆ 18 ಹೋಗ್ತಾವ್ರಿ, ಇಲ್ಲ 9 ಮತ್ತೆ 18 9ರ ಮಗ್ಯ ಹೋಗ್ತಾವ ಅಂತೇಳಿ ಹೊಡಿಬಾರ್ದು. ಯಾಕಂದ್ರೆ ನಾವೇನ್ ಮಾಡತ್ತಿಲ್ಲ LCM ಕಂಡಿಡತ್ತಿಲ್ಲ, HCF ಕಂಡಿಡತ್ತೀವಿ ಅಂತಾರೆ. ಒಂದ ಸಂಖ್ಯೆ ಒಳಗೆ ಭಾಗ ಹೋಗ್ಲಿಲ್ಲ ನಂತರ ಅಲ್ಲಿಗೆ ಅದನ್ನ ಕೈ ಬಿಟ್ಟು ಬಿಡ್ಬೇಕು. ಅಂದ್ರೆ HCF ಎಷ್ಟಾಗ್ತೈತಿ 5 ಆಗ್ತೈತಿ. ಆಪ್ಷನ್ ಯಾವ್ದು ಅಂತಾರ ಆಪ್ಷನ್ ಡಿ ಸರಿ ಆಗ್ತೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು 10ರಿಂದ ಭಾಗಿಸಲ್ಪಡುತ್ತದೆ? ಈ ಕೆಳಗ ಯಾವ್ದು 10ರಲ್ಲೇ ಭಾಗ ಹೋಗ್ತೈತಿ ಅಂತ ಕೇಳತ್ತಾರ ಅವ್ರು. ನೋಡ್ರಿ 10ರಲ್ಲೇ ಅಂತಾರ. ನೋಡ್ರಿ 10ರ ಬಗ್ಗೆ ಅನ್ಬೇಕಾದ್ರ ನಮಗ್ ನೋಡ್ರಿ 10 2ರಲ್ಲಿ 20, 13ರಲ್ಲಿ 30, 14ರಲ್ಲಿ 40 ಬಿಡಿಸ್ತಂದಾಗ ಏನ್ ಬರತೈತಿ? ಕಂಪಲ್ಸರಿ 1 0 ಬರತೈತಿಲ್ಲ. ಹಂಗಾರೆ 10ರಲ್ಲೇ ಭಾಗ ಹೋಗ್ಬೇಕಾದ್ರೆ ಬಿಡಿಸ್ತಂದಾಗ ಏನಿರ್ಬೇಕು? 0 ಇರ್ಬೇಕು. ಬಿಡಿಸ್ತಂದಾಗ 0 ಇದ್ದಿದ್ದು ಒಂದ ಆಪ್ಷನ್ ಐತಿ, ಇದು ಒಂದ ಹೋಗ್ತೈತಿ, ಆನ್ಸರ್ ಐತಿ. ಓಕೆ, ಎಸ್. ಮುಂದಿನ ಪ್ರಶ್ನೆ ಏನ್ ಕಂಡಿಡಿ ಅನ್ನತ್ತಾರ? ಫೈಂಡ್ ದ ಇಂಟ್ರೆಸ್ಟ್ ಆನ್ 2500 at 5% ಸಿಂಪಲ್ ಇಂಟ್ರೆಸ್ಟ್ ಪರ್ annum ಫಾರ್ 3 years. ಅಂದ್ರ 5% ಸಿಂಪಲ್ ಇಂಟ್ರೆಸ್ಟ್ ಪ್ರತಿ ವರ್ಷ 5% ಬಡ್ಡಿ 3 ವರ್ಷಕ್ಕೆ ಆಗ್ತಕ್ಕಂತ ಸರಳ ಬಡ್ಡಿ ಎಷ್ಟು?
ನಿಮಗೆಲ್ಲ ಗೊತ್ತೈತಿ. ಸರಳ ಬಡ್ಡಿ ಕಂಡಿಡ್ರಿ ಅಂತ ನಿಮಗೆಲ್ಲ ಗೊತ್ತಿದ್ದೇನು ಅಂತಾರ PTR ಅಪಾನ್ 100. ಓಕೆ, ಈ ಫಾರ್ಮುಲಾ ಮಾಡಿದ್ರು ಬರ್ತೈತಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ? 2500 ಐತಿ. ಇನ್ನ ಟೈಮ್ ಎಷ್ಟು ವರ್ಷ ಐತ್ರಿ? 3 ವರ್ಷ ಐತಿ. ರೇಟ್ ಎಷ್ಟದ? 5 ಅದ. ಡಿವೈಡೆಡ್ ಬೈ ಎಷ್ಟು? 100. ಫಾರ್ಮುಲಾ ಒಳಗೆ 100 ಐತಿ. ಈಗ ಈ 2 0 ಈ 2 0 ಕ್ಯಾನ್ಸಲ್. ಇನ್ನ ನೋಡ್ರಿ 25 ಮೂರ್ಲೆ ಎಷ್ಟು ಅಂತಾರ? 75 ಇಂಟು 5. ನೋಡ್ರಿ ಇವಾಗ 5 5ರಲ್ಲಿ ಎಷ್ಟ್ರಿ? 25. 2 ಕ್ಯಾರಿ ಬಿಡಿಸ್ತಂದಾಗ 5 ಇದ್ದಿದ್ದು ಎಟ್ಟದಾವ ಆಪ್ಷನ್? 1 ಐತಿ. ಇದು ಆನ್ಸರ್. ಇಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದ್ರೆ ಮಾಡ್ರಿ. 5 5ರಲ್ಲಿ 25, 2 ಕ್ಯಾರಿ, 5 7ರಲ್ಲಿ 35ಕ್ಕೆ 2 ಕೂಡಿಸಿದ್ರ 37. ಅಂದ್ರೆ 375 ಅನ್ನೋದು ಏನಾಗ್ತೈತಿ ಅಂತಾರ? ಆನ್ಸರ್ ಆಗ್ತೈತಿ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ಸಿಂಪ್ಲಿಫಿಕೇಶನ್. ನೋಡ್ರಿ ಬೋರ್ಡ್ ಮಾಸ್ಗೆ ಸಂಬಂಧಪಟ್ಟಿದ್ದೈತಿ. ನಿಮ್ಗೆಲ್ಲ ಗೊತ್ತೈತಿ ವಿ ಬೋರ್ಡ್ ಮಾಸ್ ಅಂತೇಳಿ. ನೋಡ್ರಿ ಬೋರ್ಡ್ ಮಾಸ್ ಗೊತ್ತೈತಿ, ಬಟ್ ವಿ ಬೋರ್ಡ್ ಮಾಸ್ ಗೊತ್ತಿಲ್ಲ. ವಿ ಬದ್ಮಾಸ್ ಅಲ್ಲ, ಬೋರ್ಡ್ ಮಾಸ್. ಹಂಗಾರೆ ವಿ ಅಂದ್ರೆ ಏನ? ವೆನ್ ಕ್ಯೂಲಮ್. ಕ್ವಶನ್ ಮೇಲೆ ಏನಿರ್ತೈತಿ ಅಂದ್ರೆ ಭಾರ ಇರ್ತೈತಿ. ಬಿ ಅಂತಾರ ಬ್ರಕೆಟ್, ಇಂಟು ಬ್ರಕೆಟ್, ಫ್ಲವರ್ ಬ್ರಕೆಟ್ ಮತ್ತು ಸ್ಕ್ವೇರ್ ಬ್ರಕೆಟ್ ಆಗಿರ್ಬೋದು. ಇನ್ನು ಓ ಅಂತಾರ ಆಫ್, ಡಿ ಅಂತಾರ ಡಿವಿಷನ್, ಎಂ ಅಂತಾರ ಮಲ್ಟಿಪ್ಲಿಕೇಶನ್, ಎ ಅಂತಾರ ಎಡಿಷನ್, ಎಸ್ ಅಂತಾರ ಸಬ್ಸ್ಟ್ರಾಕ್ಷನ್. ಇವೆಲ್ಲ ರೂಲ್ಸ್ ಗೊತ್ತಿರಬೇಕು. ಮೊದಲ ಬ್ರಕೆಟ್ ಆದ್ಮೇಲೆ ಏನ್ ಮಾಡ್ಕೋಬೇಕು? ಆಫ್. ಆಫ್ ಅಂದ್ರ ಇಂಟು. ಈ ಆಫ್ ಆದ ನಂತರ ಏನ್ ಮಾಡ್ಕೋಬೇಕು? ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಆದ ನಂತರ ಇಂಟು ಮಾಡ್ಕೋಬೇಕು. ಪ್ಲಸ್ ಮೈನಸ್ ಇವೆರಡ್ರಾಗ ಯಾವ್ದಾದ್ರು ಮಾಡ್ಕೊಂಡ್ರೆ ನಡಿತೈತಿ. ಓಕೆ, ಹಂಗಾರೆ ಇಲ್ಲಿ ನೋಡ್ರಿ ಫಸ್ಟ್ ಡಿವೈಡ್ ಐತಿ, ಇಂಟು ಐತಿ, ಮೈನಸ್ ಐತಿ, ಇಂಟು ಐತಿ. ಹಂಗಾರೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡೋಣ ಅಂದ್ರೆ ಡಿವೈಡ್ ಕೊಡೋಣ. 2 ಒಂದರಲ್ಲೇ 2 ಎಷ್ಟರಲ್ಲಿ 10 ಅಂತಾರೆ? 2 5ರಲ್ಲಿ 10. ಈಗ ಬರೀತೀನಿ ನಾನು ಇನ್ನೊಂದು ಸ್ಟೆಪ್ ಬೇಕಂತಾರೆ 5 ಇಂಟು 5 ಮೈನಸ್ 3 ಇಂಟು 7 ಅಂತೇಳಿ. ಓಕೆ, ಈಗ ಇದನ್ನ ಸಾಲ್ವ್ ಮಾಡ್ಬೇಕಲ್ಲ. ಇಲ್ಲಿ ಇಂಟು ಐತಿ, ಮೈನಸ್ ಐತಿ, ಇಂಟು ಐತಾರ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕಂತ ಹೇಳಿ ನಾನು ನೋಡ್ರಿ ಇಂಟು ಆದ ನಂತರ ಪ್ಲಸ್ ಮೈನಸ್ ಮಾಡ್ಕೋಬೇಕು ಆ ಕಡೆ. ಮೊದಲು ನೋಡ್ರಿ 5 ಇಂಟು 5 ಅಂತಾರೆ ಎಷ್ಟು? 25. ಮೈನಸ್ 3 ಮಾಡಿ ಇಂಟು 7 ಮಾಡಬಾರ್ದು, ಯಾಕಂದ್ರೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಬೇಕು. 7 ಇಂಟು 3 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ? ಮೈನಸ್ ಹಂಗ ಬರೀರಿ. 7 ಇಂಟು 3 ಅಂತಾರ 21. ಅವ್ರ 25ರಾಗ 21 ಹೋದ್ರೆ ಎಷ್ಟಾಗುತ್ತೆ ಹೇಳ್ರಿ? ಆನ್ಸರ್ 4 ಆಗತ್ತ. ಆಪ್ಷನ್ ಯಾವ್ದು ಅಂತಾರೆ? ಆಪ್ಷನ್ ಬಿ ಸರಿ. ಓಕೆ, ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ ಸಿಂಪಲ್ ಅದಾವ್ರಿ. ಓಕೆ, ಈಗ ನೋಡ್ರಿ ಅವ್ರ ಏನಂತಾರ? ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 15. ಅಂದ್ರ 15ರ ಮೊದಲ 5 ಗುಣಾಕಾರಗಳ 15ರ ಮೊದಲ 5 ಗುಣಾಕಾರಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಅಂದ್ರೆ ಯಾವ ತರ ನೋಡ್ರಿ? 15 ಒಂದರಲ್ಲೇ 15, 15 ಎರಡರಲ್ಲೇ 30, 15 ಮೂರಲೆ 45, 15 ನಾಲ್ಕರಲ್ಲೇ 60, ಇನ್ನ 15 ಐದರಲ್ಲೇ 75. ಇತ್ರದ್ದೇನ್ ಕೇಳತ್ತಾರ? ಸರಾಸರಿ ಕೇಳತ್ತಾರ. ನೋಡ್ರಿ ನಾನು ನಿಮಗೆ ಹೇಳಿನಿ, ನೀವು ಎಷ್ಟೆಲ್ಲ ಬರ್ದು ಏನ್ ಮಾಡ್ತೀರಿ? ಇನ್ನ ಮತ್ತೆ ಎವರೇಜ್ ಅಂತಂದ್ ಕೂಡ್ಲೆ ಸಮ್ ಡಿವೈಡೆಡ್ ಬೈ ನಂಬರ್ ಅಂತೇಳಿ ಮಾಡ್ತೀರಿ. ಬಟ್ ಹಿಂಗ ಏನ್ ಮಾಡ್ಬೇಡ್ರಿ, ಇವಾಗ ಮಾಡಕ್ ಹೋಗ್ಬೇಡ್ರಿ, ಬಹಳ ಟಫ್ ಆಗ್ತೈತಿ. ನೀವು ಈ ತರ ಇದ್ದಾಗ ನೋಡ್ರಿ 15ರಿಂದ 30, 30ರಿಂದ 45, 45ರಿಂದ 60, 65ರಿಂದ ಇವೆಲ್ಲ ಡಿಫ್ರೆನ್ಸ್ ಏನದಾವ? ಇಲ್ಲಿ ಸೇಮ್ ಅದಾವ. ಯಾವಾಗ ಡಿಫ್ರೆನ್ಸ್ ಸೇಮ್ ಇರ್ತೈತಿ ಅವಾಗ ಮಿಡಲ್ ಇರೋದು ಏನಾಗಿರ್ತೈತಿ ಅಂದ್ರೆ ಸರಾಸರಿ ಆಗಿರ್ತೈತಿ. ಆನ್ಸರ್ ಎಷ್ಟಂತ? 45. ನೀವು ಚೆಕ್ ಮಾಡಿರ್ಬೇಕಾದ್ರೆ. ಬಟ್ ಸರಿ ಇದೆಲ್ಲ ಇದ ಕೇಳ್ಯಾರ ಬರ್ದ್ರಿ, ಬಹಳ ಕೇಳಿದ್ರ ಅಂದ್ರೆ ಹೆಂಗ? ಇದು ಒಂದ್ ಮೆಥಡ್ ಎವರೇಜ್ ಕಂಡುಹಿಡಿಯೋದು. ಇನ್ನೊಂದ್ ಮೆಥಡ್ ಐತಿ 15 ಒಂದರಲ್ಲೇ 15, 15 ಎರಡರಲ್ಲೇ 30, ಹಿಂಗ 15 5 ತನ ಹೋಗ್ಬೇಕಾಗಿತ್ತು ನಾವ. ಎಲ್ಲಿಸ್ತಾನ? 15 5ರಲ್ಲೇ 75. ಈಗ ಈ ತರ ಡಿಫ್ರೆನ್ಸ್ ಸೇಮ್ ಇದ್ದು ಅಂತಾರ ನಾವ್ ಏನ್ ಮಾಡ್ತೀವಿ ಅಂತಾರೆ? ಎವರೇಜ್ ಕಂಡುಹಿಡಿಬೇಕಾರ ಡಿಫ್ರೆನ್ಸ್ ಸೇಮ್ ಇದ್ದಾಗ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಎರಡೂ ಕೂಡಿಸಿ ಏನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ನಂಬರ್ ನೋಡ್ರಿ 15 ಬರ್ತೈತಿ, ಲಾಸ್ಟ್ ನಂಬರ್ ಎಷ್ಟು ಬರ್ತೈತಿ? 25 ಬರ್ತೈತಿ. ಇವೆರಡೂ ಕೂಡಿಸಿ ನಾವ್ ಏನ್ ಮಾಡ್ತೀವಿ ಅಂತ ಡಿವೈಡ್ ಮಾಡ್ತೀವಿ. 75ಕ್ಕೆ 15 ಕೂಡಿಸಿದ್ರೆ ಎಷ್ಟು ಅಂತಾರೆ? 90 ಡಿವೈಡೆಡ್ ಬೈ 2. ಆನ್ಸರ್ ಎಷ್ಟಾಗ್ತೈತಿ? 45 ಆಗ್ತೈತಿ. ಆಪ್ಷನ್ ಇದು ಸರಿ ಆಗ್ತೈತಿ. ಓಕೆ, ನೀವು ಹೆಂಗಾದ್ರೂ ಬಿಡಿಸ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎ ಮತ್ತು ಬಿ ವಯಸ್ಸಿನ ಅನುಪಾತ 1:3. ನೋಡ್ರಿ ಎ ಮತ್ತು ಬಿ ವಯಸ್ಸಿನ ಅನುಪಾತ ಎಷ್ಟೈತಿ ಅಂತಾರ? 1:3 ಅದ. ಇನ್ನ ಬಿ ಯ ವಯಸ್ಸು 15 ಆಗಿದ್ದರೆ ಎ ವಯಸ್ಸು ಎಷ್ಟು? ನೋಡ್ರಿ 1:3 ಐತಿ. ಬಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಯಸ್ಸು ಯಾರ್ದು? ಬಿದು. ಹಂಗಾರೆ ಬಿ ಅನುಪಾತ ಎಷ್ಟೈತ್ರಿ? 3 ಪಾರ್ಟ್ ಐತಿ. ಹಂಗಾರೆ ಈ 3 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ? 15. ಈಗ ಎ ವಯಸ್ಸು ಬೇಕಾಗಿತ್ರಿ, ಎ ರೇಷಿಯೋ ಎಷ್ಟೈತ್ರಿ? 1 ಪಾರ್ಟ್ ಐತಿ.
ಈ 3 part 15 ಅಂದ್ರೆ 1 part ಬರ್ಬೇಕಾದ್ರೆ ಈ 3ರಿಂದ ನಾವ್ ಏನ್ ಮಾಡ್ಬೇಕು 15 ಕಡ್ತಾ ಹೊಡಿಬೇಕು. ಓಕೆ, ಎಲ್ಲಿ ಹೋತ್ರಿ ಅದು? 3 ಎಷ್ಟರಲ್ಲಿ 15? 3 5ರಲ್ಲಿ 15. ಇದ ಏನು ಅಂತಾರ 1 part ವ್ಯಾಲ್ಯೂ ಎಷ್ಟು ಅಂತಾರ 5. ನಂಗೆ ಬೇಕಾಗಿರೋದು 1 part ವ್ಯಾಲ್ಯೂನೇ, ಅದ 1 part ಇದಕ್ಕೆ ಇಂಟು ಮಾಡಿದ ನಂತರ 5 ವರ್ಷ ಅಂತೇಳಿ ಯಾರ್ದ ವಯಸ್ಸು ಅಂತಾರ ಡಿ ವಯಸ್ಸು. ಓಕೆ, ಎಸ್. ಮುಂದಿನ ಪ್ರಶ್ನೆ, ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಸಿಂಪಲ್ ಕ್ವಶನ್ ಅದಾವ ನೋಡ್ರಿ. ಅರ್ಧಗೋಳದ ಸೂತ್ರ, ಅರ್ಧಗೋಳದ ಸೂತ್ರ ನೋಡೋಣ. ಇದ್ರದ ಆನ್ಸರ್ ನೀವೇನ್ ಮಾಡ್ಬೇಕು, ಕಮೆಂಟ್ ಹಾಕ್ಬೇಕು. ಕಮೆಂಟ್ ಹಾಕ್ತೀರಾ? ಹಾಕ್ತೀರಾ? ಇದ್ರಕ್ಕೆ ಆಪ್ಷನ್ ಇಲ್ಲ ಅಂದ್ಮೇಲೆ ನೋಡೋಣ ಕಮೆಂಟ್ ಹಾಕ್ತೀರಿ ಅಂತ ಅನ್ಕೊಂತೀನಿ. ಇದನ್ನ ಇದ್ರದ ಆನ್ಸರ್ ನೀವು ಕಮೆಂಟ್ ಹಾಕ್ಬೇಕು. ಇದ್ರದ ಆನ್ಸರ್ ಯಾರು ಕಮೆಂಟ್ ಹಾಕ್ತೀರಿ ನೋಡ್ತೀನಿ. ನಾನು ನೆಕ್ಸ್ಟ್ ಕ್ಲಾಸ್ನಾಗ ಇದ್ರದ್ದು ಏನ್ ಮಾಡ್ತೀನಿ ಮತ್ತ ಹೇಳ್ತೀನಿ. ಇದ್ರದ್ದು ಕಮೆಂಟ್ ಹಾಕ್ಬೇಕು. ಮ್ಯಾಥ್ಸ್ ಒಳಗ ಲಾಸ್ಟ್ ಪ್ರಶ್ನೆ ಅಲ್ಲ ಇದು, ಮ್ಯಾಥ್ಸ್ ಒಳಗ ಲಾಸ್ಟ್ ಪ್ರಶ್ನೆ. ಆನ್ಸರ್ ಬರೆದು ಟೈಪ್ ಹಾಕ್ಬೇಕು ಎಷ್ಟಂತೇಳಿ. ಓಕೆ, ಇದ್ರದ್ದು ಅದಕ್ಕೆ ಆಪ್ಷನ್ ಕೊಟ್ಟಿಲ್ಲ ನಿಮ್ಗೆ ಆನ್ಸರ್ ಕೇಳೋ ಸಲುವಾಗಿ. ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರ ಅಂತ ಹೇಳತ್ತೀನಿ, ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರ ಅಂತ ಹೇಳತ್ತೀನಿ. ಆ ಫಾರ್ಮುಲಾ ಕೇಳಿದ್ರಂದ್ರೆ ಇದ್ರ ಆನ್ಸರ್ ನಿಮ್ಗೆ ಪಕ್ಕ ಗೊತ್ತಿರಬೇಕು. ನೋಡೋಣ ಇದ್ರದ ಆನ್ಸರ್ ಹಾಕ್ಬೇಕು. ಇದ್ರಾಗ ಒಂದು ಹೋಮ್ವರ್ಕ್ ಕೊಡ್ತೀನಿ, ನೆಕ್ಸ್ಟ್ ರೀಸನಿಂಗ್ ನಾಗ ಒಂದು ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಎಸ್. ಇದು ಮ್ಯಾಥ್ಸ್ ಲಾಸ್ಟ್ ಪ್ರಶ್ನೆ, ಮ್ಯಾಥ್ಸ್ ಲಾಸ್ಟ್ ಪ್ರಶ್ನೆ. ಇದು ನಿಮ್ಮ ಆನ್ಸರ್ ಕಮೆಂಟ್ ಹಾಕ್ಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ ರೀಸನಿಂಗ್. ಓಕೆ, ನೋಡ್ರಿ ಏನೈತಿ ಪ್ರಶ್ನೆ, ಏನದ? ನೋಡ್ರಿ ಏನೈತಿ ಪ್ರಶ್ನೆ, ಓದ್ರಿ ಪ್ರಶ್ನೆ ಏನೈತಿ ಅಂತಾರ, ಕೊಟ್ಟಿರುವ ಉದಾಹರಣೆಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ಸಾದೃಶ್ಯ ಆರಿಸಿ. ಅಂದ್ರ ಯಾವ್ದು ಎಕ್ಸಾಕ್ಟ್ ಹೊಂದಾಣಿಕೆ ಆಗ್ತೈತಿ ನೋಡ್ರಿ. ಇಲ್ಲಿ ಫಸ್ಟ್ ಏನೈತಿ ಅಂತಾರ, ತಂತಿ ಮತ್ತು ಗಿಟಾರ್, ಬಿಸಿ ನೀರು, ತಿರುಗಿಸಿ ಗಡಿಯಾರ, ಬಣ್ಣ ಚಿತ್ರ. ಓಕೆ, ಇಲ್ಲಿ ಚಿತ್ರ ಬಣ್ಣ ಅಂತಾರ. ನಾವು ಬಣ್ಣವನ್ನ ಚಿತ್ರಕ್ಕೆ ಮಾತ್ರ ಕೊಡ್ಬೇಕಾಗ್ತೈತೆ, ಇಲ್ಲ ಬಣ್ಣ ಬ್ಯಾರೆ ಯಾವ್ದಾದ್ರು ಇರ್ತೈತಲ್ಲ. ಒಂದು ಹಣ್ಣಿಗೆ ಬಣ್ಣ ಇರ್ತೈತಿ, ಮತ್ತೆ ಯಾವ್ದಕ್ಕಾದ್ರೂ ಬಣ್ಣ ಇರ್ತೈತಿ, ಒಟ್ಟು ಬಣ್ಣ ಇರ್ತೈತಿ. ಬಟ್ ಹಂಗಂತೇಳಿ ಅಲ್ಲ. ಬಟ್ ಇಲ್ಲಿ ಏನಾಗ್ತೈತಿ ಅಂದ್ರೆ ಈ ಬಣ್ಣ ಅನ್ನೋದು ಇದಕ್ಕೆ ಎಕ್ಸಾಕ್ಟ್ ಸೂಟ್ ಆಗೋದಿಲ್ಲ. ಓಕೆ, ಬಟ್ ಇಲ್ಲಿ ಗಡಿಯಾರ ತಿರುಗಿಸಿ ಅಂದ್ರೆ ಇದರ ಅರ್ಥ ಗಡಿಯಾರ ಅದ್ರ ಕಾರ್ಯ ಇದು. ಅದ್ರ ಕಾರ್ಯ ಏನು? ತಿರುಗೋದು. ಅದ್ರ ಕಾರ್ಯ ತಿರುಗೋದೈತಿ, ತಿರುಗಾತೈತಿ. ಓಕೆ, ಇನ್ ನೆಕ್ಸ್ಟ್ ನೀರು ಬಿಸಿ. ನೋಡ್ರಿ, ಇದು ನೀರ್ ಅನ್ನೋದು ಕೋಲ್ಡ್, ಮೊದಲು ಏನಿರ್ತೈತಿ ಕೋಲ್ಡ್ ಇರ್ತೈತಿ, ಅಂದ್ರೆ ನಾರ್ಮಲ್ ಇರ್ತೈತಿ. ಬಟ್ ಬಿಸಿ ಅಂದ್ರೆ ಇದ್ರ ಸ್ಥಿತಿ ಏನಾಗತೈತಿ, ಈಗ ಬದಲಾವಣೆ ಆಗೈತಿ, ಅಂದ್ರೆ ಇದ್ರ ಸ್ಥಿತಿ ಬದಲಾವಣೆ. ಇನ್ನು ಇಲ್ಲಿ ಗಿಟಾರ್ ಐತಿ, ಇಲ್ಲಿ ತಂತಿ ಐತಿ ಅಂತಾರ. ಈ ಗಿಟಾರ್ಕ್ ತಂತಿ ಅನ್ನೋದು ಒಂದು ಅವಿಭಾಜ್ಯ ಅಂಗ ಇದ್ದಂಗ. ಗಿಟಾರ್ ಆಗ್ಬೇಕು ಅಂತಾರ ತಂತಿ ಬೇಕೇ ಬೇಕು. ಓಕೆ, ಗಿಟಾರ್ ಬಾರಿಸ್ಬೇಕಂದ್ರೆ ತಂತಿ ಏನ್ ಬೇಕಿಲ್ಲಿ, ಬೇಕೇ ಬೇಕು. ಬಟ್ ಚಿತ್ರ ತೆಗೆದ್ರೆ ಬಣ್ಣ ಬೇಕನ್ನೋ ಅವಶ್ಯಕತೆ ಇಲ್ಲ, ಚಿತ್ರ ತೆಗೆದ್ರೆ ಬಣ್ಣ ಹಾಕ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಗಡಿಯಾರ ಇತ್ತು ಅಂತಾರ ನೋಡ್ರಿ, ಅದು ತಿರುಗೋದ್ ಹತ್ರದ ಕಾರ್ಯ. ನೀರಿತ್ತು ಅಂದ್ರೆ ಅದ್ರ ಸ್ಥಿತಿ ಬದಲಾವಣೆ ಆಗತೈತಿ. ಬಟ್ ಗಿಟಾರ್ ಐತಿ ಅಂತಾರ ಇದ್ರ ಅವಿಭಾಜ್ಯ ಅಂಗನ ತಂತಿ ಅಂತ ನಾವ್ ಹೇಳ್ತೀವಿ. ಯಾಕಂತಾರ ಗಿಟಾರ್ ಬಾರಿಸ್ಬೇಕಂತಾರ ತಂತಿ ಇರ್ಲೇಬೇಕು. ಅದಕ್ಕೆ ಈ ಆನ್ಸರ್ ಸರಿ ಆಗ್ತೈತಿ. ಇವೆಲ್ಲ ಏನಾಗ್ತಾವ, ತಪ್ಪಾಗ್ತಾವ. ನಾವು ಭಾಳ ಓವರ್ ಥಿಂಕಿಂಗ್ ಮಾಡಿದ್ರೆ ಎಲ್ಲಾನು ಸರಿ ಹಾಕಂಗ ಕೊಟ್ಟಿರ್ತಾರ. ಭಾಳ ಓವರ್ ಥಿಂಕಿಂಗ್ ಮಾಡ್ಬ್ಯಾಡ್ರಿ. ಅದಕ್ಕೆ ಇದಕ್ಕೆ ನಾವ್ ಏನಂತ ಕರಿತೀವಿ, ರೀಸನಿಂಗ್ ಒಳಗೆ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಭಾಳ ತಲೆ ಓಡಿಸಿದ್ರಿ ಅಂತ ನೀವು ಮೆಂಟಲ್ ಆಗೋದು ಪಕ್ಕ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ ಏನದ, ವೆರಿ ಸಿಂಪಲ್. ಏನೈತಿ ನೋಡ್ರಿ, ಒಂದು ನಿರ್ದಿಷ್ಟ ಕೋಡ್ ನಲ್ಲಿ PAISE ಅನ್ನು QBJTF ಅಂತ ಕೊಟ್ಟಿದ್ದಾರೆ. ಇನ್ನ CEASE ಅನ್ನು DF ಕ್ಯಾಪಿಟಲ್ ಆಗ್ಬೇಕಾಗಿತ್ತು, ಇರ್ಲಿ FBTF ಎಂದು ಕೋಡ್ ಮಾಡಲಾಗಿದೆ. ಹಾಗಾದರೆ ಅದೇ ಕೋಡ್ ನಲ್ಲಿ ಇದನ್ನೇನ್ ಕೋಡ್ ಮಾಡ್ತೀರಿ ಅಂತ ಕೇಳ್ತಾರೆ. TRANGL GEL. ಓಕೆ, ಮೊದಲು ನೋಡ್ರಿ, ಇಲ್ಲಿ P ಇದ್ದಿದ್ದು Q ಆಗತೈತಿ. P ಎಷ್ಟನೇ ಅಲ್ಫಾಬೆಟ್ ಮೊದಲು ಗೊತ್ತಿರ್ಬೇಕು ನಮ್ಗೆ. ABC A to Z ತನ ಅಲ್ಫಾಬೆಟ್ಸ್ ನಂಬರ್ ಮಾಡ್ಕೊಂಡ್ರಿ ಅಂತ ಬಹಳ ಬೆಸ್ಟ್ ರೀ, ಬಹಳ ಬೆಸ್ಟ್, ಬಹಳ ಈಸಿ ಆಗುತ್ತೆ. ಬಟ್ ಫಾಸ್ಟ್ ಆಗ್ಬೇಕಾದ್ರೆ ಅದು ಬೆಸ್ಟ್. ಯಾಕಂದ್ರೆ ನಾ ಬರಿತೀನಿ ಇಲ್ಲಿ P ದ ಅಲ್ಫಾಬೆಟ್ ಎಷ್ಟು ಅಂತಾರ 16, A 1, I 9, S 19, E 5 ನಾ ಬರದೆ, ಅದ್ರ ಅಲ್ಫಾಬೆಟ್ಸ್ ನಂಬರ್ ಬರದೆ. ಇನ್ Q 17, B 2, J 10, T 20, F 6. ಈಗ ನಿಮ್ಗ ಗೊತ್ತಾಯ್ತು, ಇಲ್ಲಿ P 16 ಇತ್ತು, ಇಲ್ಲಿ ಆಗತೈತಿ 17 ಆಗತೈತಿ. ಇಲ್ಲಿ 1 ಇತ್ತು, ಇಲ್ಲಿ 2 ಆಗತೈತಿ, 1 ಹೆಚ್ಚಾಗತೈತಿ. ಇಲ್ಲಿ 9 ಇತ್ತು, ಇಲ್ಲಿ 10 ಆಗತೈತಿ, 1 ಹೆಚ್ಚಾಗತೈತಿ. ಇಲ್ಲಿ 9 ಇತ್ತು, ಇಲ್ಲಿ ಎಷ್ಟಾಗತೈತಿ, ಸಾರಿ ಇಲ್ಲಿ 19 ಇತ್ತು, ಇಲ್ಲಿ 20 ಆಗತೈತಿ, ಎಷ್ಟು ಹೆಚ್ಚಾಗತೈತಿ, 1 ಹೆಚ್ಚಾಗತೈತಿ. ಇಲ್ಲಿ 5 ಇತ್ತು, ಇಲ್ಲಿ 6 ಆಗತೈತಿ, 1 ಹೆಚ್ಚಾಗತೈತಿ. ಸೇಮ್ ಸಿಚುವೇಶನ್ ಇಲ್ಲಿ ಆಗೈತಿ ನೋಡ್ರಿ. C 3, D 4.
ಈ 5 ಎಫ್ 6 ಇನ್ನು A1 B 2 S19 T 20 ಈ 5 F 6 ಅಂದ್ರೆ ಏನಾಗತೈತಿ ಒಂದೊಂದು ಮುಂದಿನ ಸಂಖ್ಯೆ ಬರತ್ತಾರ. ಹಾಗಾದ್ರೆ ನೋಡ್ರಿ ಟಿ ಆದ ನಂತರ ಯಾವ್ದು ಬರ್ತೈತಿ ಗೊತ್ತಿದ್ರೆ ಓಕೆ, ಇಲ್ಲ ನಾ ಬರೀತೀನಿ T 20 ಬಟ್ ನಂಗೆ ಅದ್ರ ಮುಂದಿಂದ ಬೇಕು 21ನೇ ಸಂಖ್ಯೆ ಎಷ್ಟು ಅಂತಾರೆ 21ನೇ ಅಲ್ಫಾಬೆಟ್ ಯಾವ್ದು ಅಂತಾರೆ ಟಿ ಆದ ನಂತರ ಯಾವ್ದು ಬರ್ತೈತ್ರಿ ಯು ಬರ್ತೈತಿ. ಹಂಗಾರೆ 1ನೇ ಆಪ್ಷನ್ ನೋಡ್ರಿ ಯು ಇದ್ದಿದ್ದು ಯು ಐತಿ ಯು ಐತಿ ಯು ಐತಿ ಯು ಐತಿ. 2ನೇದ್ ನೋಡ್ರಿ ಎಸ್ ಐತಿ ಎಸ್ ಐತಿ ಎಸ್ ಐತಿ ಎಸ್ ಐತಿ ಎಲ್ಲಾನು ಅದಾವದ. ಬಿ ಐತಿ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ. ಹಂಗಾರೆ ಈಗ ಚೆಕ್ ಮಾಡ್ರಿ ಬಿ ಎ ಆದ ನಂತರ ನೋಡ್ರಿ ಎ ಆದ ನಂತರ ಬಿ ಇದ್ದಿದ್ದು ಎಲ್ಲೈತಿ ಇಲ್ಲಿ ಜಸ್ಟ್ ನಾ ಬಿಡಿಸಿ ಹೇಳ್ತೀನಿ ನೋಡ್ರಿ. ನಾವು ಜಸ್ಟ್ ಬರೀ ಯಾವ್ದು ಚೇಂಜ್ ಐತಿ ಅದನ್ನ ಅಟ್ಟ ಚೆಕ್ ಮಾಡ್ಬೋದು ಆನ್ಸರ್ ಸಿಕ್ ಬರ್ತೈತಿ. ಇಲ್ಲ ಆರದ ಮುಂದಿನ ಅಕ್ಷರ 6 18 ಅದ್ರ ಮುಂದಿನ ಅಕ್ಷರ ಯಾವ್ದ್ರಿ 19 ಎಷ್ಟನೇ ಅಲ್ಫಾಬೆಟ್ ಅಂದ್ರೆ ಎಸ್. ಇನ್ನು ಎ ಅನ್ನೋದು 1ನೇ ಅಲ್ಫಾಬೆಟ್ 1 ಪ್ಲಸ್ ಮಾಡಿದ್ರಿ ಅಂದ್ರೆ 2 2ನೇ ಅಲ್ಫಾಬೆಟ್ ಯಾವ್ದ್ರಿ ಬಿ. ಇನ್ನ ಎನ್ ಅನ್ನೋದು 14ನೇ ಅಲ್ಫಾಬೆಟ್ ಇನ್ನು 1 ಪ್ಲಸ್ ಮಾಡಿದ್ರಿ ಅಂದ್ರೆ 15ನೇ ಅಲ್ಫಾಬೆಟ್ ಯಾವ್ದು ಅಂತಾರ ಓ. ನೋಡ್ರಿ ಈ ಯು ಎಸ್ ಬಿ ಒ ಇದ್ರ ಯು ಎಸ್ ಬಿ ಒ ಇದ್ರಾಗೈತಿ ಇವೆರಡ ಇದು ಹೋತು ಓಕೆ. ನೆಕ್ಸ್ಟ್ ಜಿ ಅನ್ನೋದು 7 ಇನ್ನು 1 ಪ್ಲಸ್ ಮಾಡಿದ್ರಿ ಅಂದ್ರೆ 8ನೇ ಅಕ್ಷರ ಯಾವ್ದು ಅಂತಾರ ಎಚ್ ಆಗ್ತದ. ಯಾವುದು ಎಚ್. ನೋಡ್ರಿ ಈಗ ಯು ಎಸ್ ಬಿ ಒ ಆದ ನಂತರ ಎಚ್ ಇದು ಒಂದೇ ಐತಿ ಇದಿಲ್ಲ ಅಂತಾರೆ ಇದು ಹೋಯ್ತು ಆನ್ಸರ್ ಯಾವ್ದು ಇದಕ್ಕೆ. ಓಕೆ ಇನ್ನ ಇ ಐತಿ 5 ಅದಕ್ಕೊಂದು ಪ್ಲಸ್ ಮಾಡಿದ್ರೆ 6ನೇ ಅಲ್ಫಾಬೆಟ್ ಎಫ್. ಎಲ್ ಐತಿ 12 ಅದಕ್ಕೊಂದು ಪ್ಲಸ್ ಮಾಡಿದ್ರ 13ನೇ ಅಲ್ಫಾಬೆಟ್ ಎಂ. ಮುಗಿದೋತ್ರಿ. ಅಲ್ಫಾಬೆಟ್ಸ್ ನಂಬರ್ ಗೊತ್ತಿದ್ರ ಟಕ ಬರಿಬಹುದು. ಓಕೆ ಎಸ್ ಮುಂದಿನ ಪ್ರಶ್ನೆ. ಈಗ ಏನೈತಿ 9 ಐತಿ ಇಲ್ಲಿ 18 ಆಗೈತಿ ಇಲ್ಲಿ ಯಾವ್ದೈತಿ ಗೊತ್ತಿಲ್ಲ 72 144 288 ಏನೇನು ಇಲ್ಲ. ನೋಡ್ರಿ 9 2ರಲ್ಲಿ ಎಷ್ಟು 18 18 2ರಲ್ಲಿ ಎಷ್ಟ್ರಿ 36. ಇನ್ನು 36 ಡಬಲ್ 72 ಆಗ್ಬೇಕಲ್ಲ 36 ಇಂಟು 2 ಮಾಡಿದ್ರೆ 72 ಆಗ್ತೈತಾ ಎಸ್ ಆಗ್ತೈತಿ. ಇನ್ನು 72 ಡಬಲ್ ಎಷ್ಟು ಆಗ್ತೈತಿ ನೋಡ್ರಿ ಆಗ್ತೈತಿ 144. ಇದಕ್ಕೆ ಡಬಲ್ ಮಾಡಿದ್ರೆ 288 ಆಗ್ತೈತಿ. ಹಂಗಾರೆ ಆನ್ಸರ್ ಯಾವುದು 36 ಆಪ್ಷನ್ ಎ ಸರಿ. ಇನ್ನು ಮುಂದಿನ ಪ್ರಶ್ನೆ ಏನೈತಿ ಇದ್ರದ್ದು ಇದ್ರಾಗ ಏನೈತಿ ನೋಡ್ರಿ 36 ಐತಿ ಅಂತಂದ್ರ ಇಲ್ಲಿ 25 ಐತಿ. ಈಗ ನೆಕ್ಸ್ಟ್ ನೋಡ್ರಿ ಒಂದ್ ವಿಚಾರ ಮಾಡ್ರಿ 36 ಅನ್ನೋದು ಒಂದು ಸ್ಕ್ವೇರ್ ನಂಬರ್ 25 ಅನ್ನೋದು ಒಂದು ಸ್ಕ್ವೇರ್ ನಂಬರ್ ಅಂದ್ರ ಸ್ವಲ್ಪ ಏನೋ ವಿಚಾರ ಮಾಡ್ತಕ್ಕಂಥ ಮಾತು. ನಮ್ಮ ಆನ್ಸರ್ ಇದ್ರಾಗ 2 ಯಾವ್ದಾರ ಒಂದು ಆಗ್ಬೋದು ಅಂತ ನನ್ನ ಒಪಿನಿಯನ್. ಹೌದು ಯಾಕೋ ಸ್ಕ್ವೇರ್ ನಂಬರ್ ಕಡೆ ಕೊಟ್ಟಾರಂದ್ರ ಅಲ್ಲಿ ಏನೋ ಇರ್ತೈತಿ. ಈಗ ನೀವು ಇದ್ರ ನಂಬರ್ ಬರೀತೀರಿ ಕೂಡಿಸ್ತೀರಿ ಇಂಟು ಮಾಡ್ತೀರಿ ಭಾಗಿಸ್ತೀರಿ ನಿಮ್ಗೆ ಆನ್ಸರ್ ಸಿಗಂಗಿಲ್ಲ. ಬಟ್ ಅಲ್ಲಿ ಏನ್ ಟ್ರಿಕ್ ಐತಿ ಅಂತಾರ ನೋಡ್ರಿ 1 2 3 4 5 ಇದ್ರಾಗ ಇರ್ತಕ್ಕಂಥ ಅಲ್ಫಾಬೆಟ್ಸ್ ಎಷ್ಟು 6. 1 2 3 4 5 ಇದ್ರಾಗ ಇರ್ತಕ್ಕಂಥ ಅಲ್ಫಾಬೆಟ್ಸ್ ಎಷ್ಟು 5. ಈಗ ಇದ್ರಾಗ ಇರ್ತಕ್ಕಂಥ ಅಲ್ಫಾಬೆಟ್ಸ್ ಎಷ್ಟು 1 2 3 4 5 6 7 ಇದ್ರಾಗ ಇರ್ತಕ್ಕಂಥ ಅಲ್ಫಾಬೆಟ್ಸ್ ಎಷ್ಟು ಅಂತಾರ 7. ನೋಡ್ರಿ 6 ಐತಿ 6ರ ಸ್ಕ್ವೇರ್ ಎಷ್ಟು 36. ಇಲ್ಲಿ 5 ಐತಿ 5ರ ಸ್ಕ್ವೇರ್ ಎಷ್ಟು 25 ಅಂದ್ರೆ 6ರ ಸ್ಕ್ವೇರ್ 36 5ರ ಸ್ಕ್ವೇರ್ 25 ಅಂದ್ರೆ 7ರ ಸ್ಕ್ವೇರ್ ಎಷ್ಟು 49. ಅಟ್ಟ ಮಾಡ್ಬೇಕಲ್ಲ ಅವ್ರು ಎಟ್ ಮಾಡಿರ್ತಾರ ಅಟ್ಟ ಮಾಡ್ಬೇಕು ಸುಮ್ ಆನ್ಸರ್ ಹಾಕಿ ಹೋಗ್ಬೇಕು ಬಾಳ ಹೆಚ್ಚಿಗೆ ಕಿತಾಪತಿ ಮಾಡ್ಬಾರ್ದು. ಓಕೆ ಎಸ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನೈತಿ ಹಂಗಾರೆ ಇದ್ರದ ಆನ್ಸರ್ ಏನ್ ಬರ್ತೈತಿ ನೋಡ್ರಿ ಮ್ಯಾಥ್ಸ್ ಒಳಗೊಂದು ಆನ್ಸರ್ ಇದ್ರದ ಆನ್ಸರ್ ನೀವು ಎರಡು ಏನ್ ಮಾಡ್ಬೇಕು ಅಂತಾರ ಕಮೆಂಟ್ ಮಾಡ್ಬೇಕು. ಇವೆರಡರದ ಆನ್ಸರ್ ಏನ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು. ಇದೇ ತರ ನಿಮ್ಗ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕು ಕ್ಲಾಸ್ ಹೆಂಗ್ ಆಗತೈತಿ ಅನ್ನೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಒಳಗ ನಿಮ್ಮ ಅನಿಸಿಕೆಯನ್ನ ತಿಳಿಸ್ರಿ. ನೀವು ಅನಿಸಿಕೆ ಹೆಂಗ್ ಬರ್ತದ ಅದ್ರ ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಾರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಲಾಸ್ಟ್ ಹೋಗುವಾಗ ಒಂದು ತಂಬನ್ನ ಕೊಟ್ಟು ಹೋಗ್ರಿ, ಒಂದು ಲೈಕ್ ಅನ್ನ ಕೊಟ್ಟು ಹೋಗ್ರಿ. ಇನ್ನೂ ಒಂದಿಷ್ಟು ಒಬ್ರು ಒಂದು 10 ಜನರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಓಕೆ ಎಸ್ ಥ್ಯಾಂಕ್ ಯು.